ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ರೀ ಎಕ್ಸಾಮ್ ಬರೆಯುವಂಥ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಇರುತ್ತೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ 27, 28 AE ಮತ್ತು JE ಎಕ್ಸಾಮ್ ಕಂಡಕ್ಟ್ ಆಗ್ತಾ ಇದೆ. ಸೊ ಸಾಕಷ್ಟು ಜನ ಸ್ಟೂಡೆಂಟ್ಸು KPCL ಹಾಲ್ ಟಿಕೆಟ್ಗಾಗಿ ವೆಯ್ಟ್ ಮಾಡ್ತಾ ಇದ್ರಿ. ಸೊ ಇದೀಗ KPCL ಅಡ್ಮಿಷನ್ ಟಿಕೆಟ್ ಅಥವಾ ಹಾಲ್ ಟಿಕೆಟು KEA ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು ನೀವು. ಸೊ ನಿನ್ನೆ ಮಧ್ಯಾಹ್ನದ ಟೈಮಲ್ಲಿ 12ರಿಂದ 1 ಗಂಟೆ ಒಳಗಡೆನೂ ಹಾಲ್ ಟಿಕೆಟ್ನ ರಿಲೀಸ್ ಮಾಡೋದಕ್ಕೆ, ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ನ ರಿಲೀಸ್ ಮಾಡಿದರು. ಸೊ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಈಗಾಗಲೇ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಂಡಿದ್ರಿ. ಅದಾಗಿನ ನಂತರ ಭಾಳಷ್ಟು ಜನ ಸ್ಟೂಡೆಂಟ್ಸು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಸೊ ಇಲ್ಲಿ ಏನಕ್ಕೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ, ಹಾಗೂ ಹಾಲ್ ಟಿಕೆಟ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಇದೇ ತಿಂಗಳು 27ಕ್ಕೆ ಅಸಿಸ್ಟೆಂಟ್ ಇಂಜಿನಿಯರ್ ಎಕ್ಸಾಮ್ ಇರುತ್ತೆ, 3 ಗಂಟೆಯಿಂದ 5 ಗಂಟೆವರೆಗೂ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, AE ಎಕ್ಸಾಮ್ ಬಂದು 27ಕ್ಕೆ ಇರುತ್ತೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ? 3ರಿಂದ 5ರವರೆಗೂ. ಅದೇ ರೀತಿಯಲ್ಲಿ ಜೂನಿಯರ್ ಇಂಜಿನಿಯರ್ ಎಕ್ಸಾಮಿನೇಷನ್ ಬಂದು 28ಕ್ಕೆ ನಡೀತಾ ಇರುತ್ತೆ. ಇದು ಬಂದು ಬೆಳಗ್ಗೆ 10ರಿಂದ 12ರವರೆಗೆ ಇರುತ್ತೆ. 10ರಿಂದ 12 ಗಂಟೆವರೆಗೆ ಇರುತ್ತೆ, ಮಧ್ಯಾಹ್ನ 12 ಗಂಟೆವರೆಗೆ. ಅದಾಗಿನ ನಂತರ ಅದೇ 28ನೇ ತಾರೀಕು ಯಾರ್ಯಾರು ಕನ್ನಡ ಎಕ್ಸಾಮ್ನ ಬರೆಯೋರು ಇದ್ದೀರಾ ಅವ್ರಿಗೆ ಕನ್ನಡ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇರುತ್ತೆ. ಸೊ ಚೆನ್ನಾಗಿ ಪ್ರಿಪೇರ್ ಆಗೋಗಿ, ಬರೆದು ಬನ್ನಿ. ಆದಷ್ಟು ಎಕ್ಸಾಮ್ನ ಕ್ಲಿಯರ್ ಮಾಡಿಕೊಂಡು ಜಾಬ್ಗಳಲ್ಲಿ ಬೇಗನೆ ಎಂಟ್ರಿ ಆಗಿ. ಸೊ ನಿಮ್ಮೆಲ್ಲರ ಪ್ರಿಪ್ರೇಷನ್ಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತಾ, ಈ ಒಂದು ವಿಡಿಯೋನ ಏನು ಮೇನ್ ಮಾಡ್ತಿದ್ದೀವಿ ಅದ್ರ ಕಡೆಗೆ ಫೋಕಸ್ ಮಾಡೋಣ. ಸೊ ನಾನು ನಿಮಗೆ ಹೇಳಿದಂತೆ 19ರಿಂದ 23ನೇ ತಾರೀಕೊಳಗೆ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ಹೇಳಿದ್ದೆ. ಸೊ 19ರಿಂದ 23, ಇವತ್ತು 23 ಆಗಿತ್ತು ನೋಡಿ. 19, 20 ಬಿಡಲಿಲ್ಲ, 21ನೇ ತಾರೀಕು ಬಿಡಲಿಲ್ಲ, 22ನೇ ತಾರೀಕು ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ನ ಎನೇಬಲ್ ಮಾಡಿದ್ದಾರೆ, ಎಲ್ಲಿ ಅಫಿಷಿಯಲ್ ವೆಬ್ಸೈಟಲ್ಲಿ. ಸೊ ಯಾರೆಲ್ಲ ಆಧಾರ್ ಅಥೆಂಟಿಕೇಷನ್ ಮಾಡಿದ್ದೀರಾ 18ನೇ ತಾರೀಕುವರೆಗೂ ಅವ್ರದ್ದೆಲ್ಲ ಹಾಲ್ ಟಿಕೆಟ್ಸ್ ಡೌನ್ಲೋಡ್ ಆಗಿದ್ದಾವೆ. ಅದಾಗಿನ ನಂತರ ಇಲ್ಲಿ ಇನ್ನೊಂದು ಪ್ರಶ್ನೆ ಬಂದಿರೋದೇನೆಂದರೆ, 2024ರಲ್ಲಿರೋರಿಗೆ ಮಾತ್ರ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಕೊಟ್ಟಿದ್ದಾರೆ ಅಥವಾ 2017ರಲ್ಲಿ ಹಾಕಿರೋರಿಗೆ ಎಲ್ಲರಿಗೂ ಕೊಟ್ಟಿದ್ದಾರೆ ಅನ್ನೋದೊಂದು ಪ್ರಶ್ನೆ ಬಂದಿದೆ. ಇದು ನನಗೂ ಸಂಪೂರ್ಣ ಕ್ಲಾರಿಟಿ ಇಲ್ಲ. ನೋಡೋಣ, ಯಾರ್ದಾದ್ರೂ ಇನ್ಫಾರ್ಮೇಷನ್ ಗೊತ್ತಾದರೆ ನಾನು ಮುಂದಿನ ದಿನಗಳಲ್ಲಿ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಪ್ರೆಸೆಂಟಾಗಿ ಹಾಲ್ ಟಿಕೆಟ್ಸ್ಗೆ ಯಾರೆಲ್ಲ ಆಧಾರ್ನ ಅಥೆಂಟಿಕೇಷನ್ ಮಾಡಿದರೆ ಹಾಲ್ ಟಿಕೆಟ್ಸ್ ಡೌನ್ಲೋಡ್ ಆಗ್ತಾ ಇದ್ದಾವೆ. ಸೊ ಇಲ್ಲಿ KEA ಇನ್ನೊಂದೇನೆಂದರೆ, ಸರ್ ಆಧಾರ್ ಅಥೆಂಟಿಕೇಷನ್ 2017ನಲ್ಲೂ ಮಾಡಿದ್ದಾರೆ, ಅವ್ರಿಗೂ ಆಧಾರ್ ಡೌನ್ಲೋಡ್ ಆಗುತ್ತಾ ಅಂದರೆ ಅದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಸುಮ್ಮನೆ ನಾನು ಡೌನ್ಲೋಡ್ ಆಗ್ತಿದೆ ಅಂತಂದ್ರೂ ತಪ್ಪಾಗುತ್ತೆ, ಆಗ್ತಾ ಇಲ್ಲ ಅಂದರೂ ತಪ್ಪಾಗುತ್ತೆ. ಸೊ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಈಗ ಯಾರ್ದು ಡೌನ್ಲೋಡ್ ಆಗ್ತಿದೆ ಅಂತ ಗ್ಯಾರಂಟಿಯಾಗಿ ಹೇಳ್ಬೋದಂದರೆ, 24ರಲ್ಲಿ ಯಾರೆಲ್ಲ ಅಟೆಂಡ್ ಮಾಡಿದಾರೋ ಅವ್ರದ್ದೆಲ್ಲ ಹಾಲ್ ಟಿಕೆಟ್ಸ್ ಡೌನ್ಲೋಡ್ ಆಗಿದ್ದಾವೆ, ಹಾಲ್ ಟಿಕೆಟ್ಸ್ ಡೌನ್ಲೋಡ್ ಆಗ್ತಾ ಇದ್ದಾವೆ. ಬಟ್ 2024ರಲ್ಲಿ ನೀವೇನಾದರೂ ಅಟೆಂಡ್ ಮಾಡಿ ಆಧಾರ್ ಅಥೆಂಟಿಕೇಷನ್ ಮಾಡಲಿಲ್ಲ ಅಂತಂದರೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗಲ್ಲ, ಹಾಲ್ ಟಿಕೆಟು ಅಸಲು ಡೌನ್ಲೋಡೇ ಆಗಲ್ಲ. ಸೊ 2024ಅಲ್ಲಿ ಅಟೆಂಡ್ ಮಾಡಿರಬೇಕು ಹಾಗೂ ಆಧಾರ್ ಅಥೆಂಟಿಕೇಷನ್ ಮಾಡಿರಲೇಬೇಕು, ಆವಾಗಲೇ ನಿಮ್ಮ ಹಾಲ್ ಟಿಕೆಟು ಡೌನ್ಲೋಡ್ ಆಗ್ತಾಯಿದೆ. ಸೊ ಈಗ ಹೇಗೆ ನಾವು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಒಂದು ಸಲ ನೋಡೋಣ. ಸೊ ನೀವು ಗೂಗಲ್ ಸರ್ಚ್ ಇಂಜನ್ ಓಪನ್ ಮಾಡಿದಾಗ ಮೇಲ್ಗಡೆ ಯಾವಾಗ KEA ಅಂತ ಟೈಪ್ ಮಾಡ್ತೀರಾ, KEA ಟೈಪ್ ಮಾಡಿದಾಗ ಈ ರೀತಿಯಲ್ಲಿ ನಮಗೆ ಓಪನ್ ಆಗುತ್ತೆ. ಸೊ ಈ ರೀತಿಯಲ್ಲಿ ನಿಮ್ಮ ಪೇಜ್ ಓಪನ್ ಆಗುತ್ತೆ. ಯಾವಾಗ ನೀವು KEA ಅಂತ ಟೈಪ್ ಮಾಡ್ತೀರಾ, ಇಲ್ಲಿ ಆ KEA ಮೇಲೆ ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಕನ್ನಡ ಅಥವಾ ಇಂಗ್ಲೀಷ್ನ ಸೆಟ್ ಮಾಡ್ಕೊಳ್ಳಿ, ಇಂಗ್ಲೀಷಲ್ಲಿ ಸೆಟ್ ಆಗುತ್ತೆ. ರಿಕ್ರೂಟ್ಮೆಂಟ್ಸಲ್ಲಿ ಬಂದರೆ ಇಲ್ಲಿ ನೀವು ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು KPCL 2023 ಅಂತೇಳಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಪ್ರೀವಿಯಸ್ ಆಗಿ ಅಂದರೆ ಲಿಂಕ್ ಎನೇಬಲ್ ಮಾಡೋಕ್ಕಿಂತ ಮುಂಚೆ ಇಲ್ಲಿವರೆಗೂ ಮಾತ್ರ ಇತ್ತು ಆಧಾರ್ ಎನ್ರೋಲ್ಮೆಂಟ್ ಫಾರ್ KPCL ರೀ ಎಕ್ಸಾಮ್ ಕ್ಯಾಂಡಿಡೇಟ್ಸ್ ಅಂತೇಳಿ. ಈಗ ಅದ್ರ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು KPCL 2023 ರೀ ಎಕ್ಸಾಮ್ ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿದ್ದಾರೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ದೆ ಈ ಪೇಜ್ ನಿಮ್ಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ, ಈ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ನ ನೋಡ್ಕೊಳ್ಳಿ. ಬಟ್ ನನಗೆ ಈ ಇನ್ಸ್ಟ್ರಕ್ಷನ್ಸ್ ಏನು ನನಗಂತ ಅವಶ್ಯಕತೆ ಅನಿಸಲಿಲ್ಲ, ಯಾಕಂದರೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಏನು ಡೀಟೇಲ್ಸ್ ಬೇಕು ಆ ಡೀಟೇಲ್ಸ್ ನಮ್ಮ ಹತ್ರ ಇದೆ. ಅದಾಗಿ ನಂತರ ಕೊನೆಯಲ್ಲಿ ಕೊಟ್ಟಿರುವಂಥ ಈ 3 ಪಾಯಿಂಟ್ಸ್ ನೋಡಿ, ಕೆಮಿಕಲ್ ಸೂಪರ್ವೈಸರ್ಸ್ ಆ್ಯಂಡ್ ಅಸಿಸ್ಟೆಂಟ್ ಇಂಜಿನಿಯರ್ ಎಕ್ಸಾಮ್ಸು 27ನೇ ತಾರೀಕು ಮಧ್ಯಾಹ್ನ 3ರಿಂದ 5ರವರೆಗೆ ಕೊಟ್ಟಿದ್ದಾರೆ. KPCL ಕೆಮಿಸ್ಟ್ ಆ್ಯಂಡ್ ಜೂನಿಯರ್ ಇಂಜಿನಿಯರ್ ಎಕ್ಸಾಮ್ಸು 28ನೇ ತಾರೀಕು 10ರಿಂದ 12ರವರೆಗೂ ನಾನು ಹೇಳಿದಂತಲೇ ಮೆನ್ಷನ್ ಮಾಡಿದ್ದಾರೆ. ಅದಾಗಿ ನಂತರ KPCL ಕನ್ನಡ ಎಕ್ಸಾಮ್ಸು 28 ಮಧ್ಯಾಹ್ನ ಇರುತ್ತೆ 3ರಿಂದ 5, ಅದು ಕನ್ನಡ ಎಕ್ಸಾಮ್ಸು. ಸೊ 3 ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಅದಾಗಿ ನಂತರ 4ನೇ ಪಾಯಿಂಟ್ ನೋಡೋದಾದರೆ, ಇಫ್ ದಿ KPCL ಕ್ಯಾಂಡಿಡೇಟ್ ಹ್ಯಾಸ್ ಅಪ್ಲೈಡ್ ಫಾರ್ ಮೋರ್ ದೆನ್ 1 ಅಪ್ಲಿಕೇಶನ್ ಫಾರ್ ಡಿಫರೆಂಟ್ ಪೋಸ್ಟ್, ಕೈಂಡ್ಲಿ ಡೌನ್ಲೋಡ್ ದಿ ಅಡ್ಮಿಷನ್ ಟಿಕೆಟ್ ವಿತ್ ರೆಸ್ಪೆಕ್ಟ್ ಟು ದಿ ಅಪ್ಲಿಕೇಶನ್ ನಂಬರ್ ಆಫ್ ದಿ ಪ್ರೀವಿಯಸ್ ಎಕ್ಸಾಮ್ ಅಟೆಂಡೆಡ್. ಸೊ ಇಲ್ಲಿ ನೋಡಿ, ನೀವು ಇನ್ ಕೇಸ್ ಏನಾದರೂ 2ಕ್ಕಿಂತ 3 ಅಪ್ಲಿಕೇಶನ್ಸ್ನ ಅಪ್ಲೈ ಮಾಡಿದರೆ ಅಂಥವ್ರು ಏನು ಮಾಡಬೇಕು, ಪ್ರೀವಿಯಸ್ ಆಗಿ ನೀವೇನು ಅಟೆಂಡ್ ಮಾಡಿದ್ರಿ ಆ ಒಂದು ಅಪ್ಲಿಕೇಶನ್ ನಂಬರಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತ ನಾನು ಹೇಳ್ತೀನಿ. ಜಸ್ಟ್ ನೀವೇನಂದರೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಮೇಕ್ ಶೂರ್ ನೀವು ಆಧಾರ್ ಅಥೆಂಟಿಕೇಷನ್ ಮಾಡಿದ್ದೀರಾ ಅಂತ ಅನ್ನೋದು. ಇನ್ ಕೇಸ್ ನೀವು ಅಟೆಂಡ್ ಮಾಡಿ ಆಧಾರ್ ಅಥೆಂಟಿಕೇಷನ್ ಮಾಡಿಲ್ಲ ಅಂತಂದರೆ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗಲ್ಲ.
ಸೊ ಇದು ಒಂದು ಕ್ಲಾರಿಟಿ ಇಟ್ಕೊಳ್ಳಿ. ಅದಾಗಿ ನಂತರ ಇಲ್ಲಿ ನೋಡಿ ಎಂಟರ್ ದಿ ಫಸ್ಟ್ 4 letters ಆಫ್ ದಿ ಕ್ಯಾಂಡಿಡೇಟ್ ಆ್ಯಸ್ ಎಂಟರ್ಡ್ ಇನ್ ದಿ ಅಪ್ಲಿಕೇಶನ್ ಅಕ್ಯುರೇಟ್ಲಿ ಅಂತ ಹೇಳಿದ್ದಾನೆ. ಹೆಸರು ನೀವು ಕಂಪ್ಲೀಟ್ ಮಾಡಿದ್ರೂ ನಡೆಯುತ್ತೆ, ಬಟ್ ಅಪ್ಲಿಕೇಶನ್ ಫಾರ್ಮಲ್ಲಿ ಹೇಗೆ ಅಪ್ಲೈ ಮಾಡಿದರೆ ಆ ಥರ ಅಪ್ಲೈ ಮಾಡಬೇಕು, ಅಂದರೆ ಎಂಟ್ರಿ ಮಾಡಬೇಕು. ಕ್ಯಾಂಡಿಡೇಟ್ ಶುಡ್ ಫಾಲೋ ದಿ ಡ್ರೆಸ್ ಕೋಡ್ ಹಾಸ್ಟೆಡ್ ಇನ್ KE ವೆಬ್ಸೈಟು, ವಿಸಿಟ್ KE ವೆಬ್ಸೈಟು ಫಾರ್ ಬೆಲ್ ಟೈಮಿಂಗ್ಸ್ ಅದೆಲ್ಲ ತಿಳ್ಕೊಳ್ಳೋಕ್ಕೆ, ಸೆಲೆಕ್ಟ್ ಫಾರ್ ಅನ್ ಅಪ್ರಾಪ್ರಿಯೇಟ್ ಎಕ್ಸಾಮ್. ಓಕೆ, ಇದೆಲ್ಲ ನೀವು ಇವೇನು ಪಾಯಿಂಟ್ಸ್ ಇದೆ, ಇನ್ಸ್ಟ್ರಕ್ಷನ್ಸ್ ಇದೆ ಅದನ್ನು ನೋಡ್ಕೊಳ್ಳಿ. ಬಟ್ ಲಾಸ್ಟ್ 3 ಪಾಯಿಂಟ್ಸ್ದಲ್ಲಿ ಇದು ನಮ್ಮ ಪಾಯಿಂಟ್ ಆಫ್ ಇಂದ ಇಂಪಾರ್ಟೆಂಟ್, ಯಾಕಂದರೆ ಯಾವತ್ತೇ ಎಕ್ಸಾಮ್ ಇದೆ ಅಂತ ತಿಳ್ಕೊಳ್ಬೇಕು. ಸಾಕಷ್ಟು ಜನ ಸ್ಟೂಡೆಂಟ್ಸು ಪ್ರೀವಿಯಸ್ ಆಗಿ ಹೋದ ವರ್ಷ ಅಥವಾ ಆ ಕಡೆ ವರ್ಷ ನಿಮ್ಗೆ ಏನು ಮಾಡ್ತಿದ್ದನು, ಒಂದೇ ದಿನ ಬೆಳಗ್ಗೆ AE ಆದರೆ ಮಧ್ಯಾಹ್ನ JE ಆಗೋಗ್ತಿತ್ತು. ಬಟ್ ಈಗ AE ಒಂದಿನ ಇದ್ದರೆ JE ಒಂದಿನ ಇದೆ. ಅದಾಗಿ ನಂತರ ಸಾಕಷ್ಟು ಜನ ಸ್ಟೂಡೆಂಟ್ಸ್ ನನಗೆ ಮೆಸೇಜು ಮಾಡಿದರೆ, ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ನು ಮಾಡಿದರೆ, ಸರ್ ನನ್ನ ಎಕ್ಸಾಮ್ ಸೆಂಟ್ರು 27ನೇ ತಾರೀಕು ಒಂದಿದ್ದರೆ 28ನೇ ತಾರೀಕು ಒಂದು ಕೊಟ್ಟಿದ್ದಾರೆ ಅಂತೇಳಿ. ಸೊ ನೋಡಿ ಅಲ್ಲಿ ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ, ಒಂದೇ ದಿನ ನೀವು ಒಂದೇ ಎಕ್ಸಾಮ್ ಸೆಂಟ್ರ್ ಕೊಟ್ಟರೆ ಬೇರೆ ಸಾಧ್ಯತೆಗಳಿರುತ್ತೆ, ಹಾಗಾಗಿ ಅವುಗಳನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಇವತ್ತು ನೀವು JE ಒಂದು ಎಕ್ಸಾಮ್ ಸೆಂಟ್ರಲ್ಲಿ ಬರೆದ್ರೆ ನಾಳೆ AEನ ಇನ್ನೊಂದು ಎಕ್ಸಾಮ್ ಸೆಂಟ್ರಲ್ಲಿ ಬರೆದಿರ್ತೀರ. ಸೊ ಎಕ್ಸಾಮ್ ಸೆಂಟರ್ಸ್ನ ಚೇಂಜ್ ಮಾಡಿದ್ದಾರೆ. ಸೊ ನಿಮಗೆ ಟೈಮ್ ಇರುತ್ತೆ, ಹಾಗಾಗಿ ನೀವು ಈಸಿಯಾಗಿ ಎಕ್ಸಾಮ್ ಬರೆದು ಮನೆಗೆ ಹೋಗಿ ರೆಸ್ಟ್ ತೊಗೊಂಡು ಮತ್ತೆ ನೆಕ್ಸ್ಟ್ ದಿನ ಆ ಒಂದು ನೆಕ್ಸ್ಟ್ ಎಕ್ಸಾಮ್ ಸೆಂಟ್ರಿಗೆ ರೀಚ್ ಆಗ್ಬೋದು. ಒಂದೇ ದಿನವೇ ಬೇರೆ ಬೇರೆ ಎಕ್ಸಾಮ್ ಸೆಂಟರ್ಸ್ ಕೊಟ್ಟಿದ್ರೆ ಡಿಫಿಕಲ್ಟಿ ಆಗ್ತಾಯಿತ್ತು. ಬೇರೆ ಬೇರೆ ದಿನ ಬೇರೆ ಬೇರೆ ಎಕ್ಸಾಮ್ ಸೆಂಟರ್ಸ್ ಕೊಟ್ಟಿರೋ ಕಾರಣದಿಂದ ನಿಮ್ಗೆ ಅಂಥ ಪ್ರಾಬ್ಲಮ್ ಆಗಲ್ಲ. ಈಗ ನಾವು ಹೇಗೆ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದಂತ ನೋಡೋಣ. ಸೊ ನೀವೇನು ಮಾಡಬೇಕು, ಮೊದಲನೇ ಕೆಲಸ ಇಲ್ಲಿ ಸೆಲೆಕ್ಟ್ ಎಕ್ಸಾಮ್ ಅಂತ ಕೇಳಿದಾನಲ್ವಾ, ನೀವು ಕನ್ನಡ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ನಿಮ್ಮ ಅಡ್ಮಿಷನ್ ಟಿಕೆಟ್ನ ಅಂದರೆ KPCL AE JE ಎಕ್ಸಾಮ್ ಹಾಲ್ ಟಿಕೆಟ್ ಮಾತ್ರ ಡೌನ್ಲೋಡ್ ಮಾಡಬೇಕಂದ್ರೆ ಇದನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಅದನ್ನು ಕ್ಲಿಕ್ ಮಾಡ್ಕೊಳ್ತೀರಾ, KPCL ರೀ ಎಕ್ಸಾಮ್ ಅಂತ ಕೊಡಿ. ಅದಾಗಿ ನಂತರ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡಬೇಕು. ಇಲ್ಲಿ ಅಪ್ಲಿಕೇಶನ್ ನೇಮ್ ಅಂದರೆ ಅಪ್ಲಿಕೇಶನ್ ನಂಬರು, ಆ ಅಪ್ಲಿಕೇಶನ್ ನಂಬರ್ ಜೊತೆಗೆ ನಿಮ್ಮ ಹೆಸರನ್ನ ಎಂಟ್ರಿ ಮಾಡಿದ್ರೆ, ಅದಾಗಿ ನಂತರ ಇಲ್ಲಿ ಏನು ಕ್ಯಾಚ್ ಕಾಣ್ತಿದೆಯಲ್ಲ ಇದನ್ನು ಇಲ್ಲಿ ಎಂಟ್ರಿ ಮಾಡ್ತಾರೆ. ಇಲ್ಲಿ ಹೇಗಿದೆಯೋ ಅದೇ ಥರನೇ ಎಂಟ್ರಿ ಮಾಡಬೇಕು. ಕ್ಯಾಪಿಟಲ್ R, ಸ್ಮಾಲ್ N, ಸ್ಮಾಲ್ D, ಸ್ಮಾಲ್ F, ಕ್ಯಾಪಿಟಲ್ Y. ಸೊ ಇಲ್ಲಿ ಕ್ಯಾಪ್ಸ್ನಲ್ಲಿ ಯಾವುದಿದೆ, ಕ್ಯಾಪ್ಸಲ್ಲಿ ಸ್ಮಾಲಲ್ಲಿ ಯಾವುದಿದೆ ಅದನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಹಾಲ್ ಟಿಕೆಟು ತೋರಿಸ್ಕೊಡುತ್ತೆ. ಸೊ ನಾನು ಒಂದು ಎಕ್ಸಾಂಪಲ್ನ ತೊಗೊಂಡು ತೋರಿಸ್ತಾ ಇದ್ದೀನಿ ನಿಮಗೀಗ. ಸೊ ನೋಡಿ, ನಿಮ್ಮ ಅಪ್ಲಿಕೇಶನ್ ನಂಬರು, ಅಪ್ಲಿಕೆಂಟ್ ನೇಮ್ ಇದು ವೆರಿ ವೆರಿ ಇಂಪಾರ್ಟೆಂಟು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನೇನು ಮಾಡಿದ್ದೀನಿ ಅಂದರೆ ಇಲ್ಲಿ ಜಸ್ಟ್ ಇದು ಯಾವುದೋ ಒಂದು ಹೆಸರನ್ನ ಸೆಲೆಕ್ಟ್ ಮಾಡಿದ್ದೀನಿ. ಯಾವುದಾದ್ರೂ ನಾವು ಹೆಸರು ತೊಗೊಳ್ಬೋದು, ಬಟ್ ಏನಂದರೆ ಅಲ್ಲಿ ನಿಮಗೆ ಆಧಾರ್ ಅಥೆಂಟಿಕೇಷನ್ ಆಗಿರಬೇಕು ಎಸ್ಪೆಷಲ್ ಆಗಿ. ಸೊ ನೀವು ಇದರೊಳಗಡೆ ಯಾವುದಾದ್ರೂ ತೊಗೊಳ್ಳಿ, ಯಾವುದಾದ್ರೂ ಒಂದು ಹೆಸರು ತೊಗೊಂಡ್ರು ಇಲ್ಲಿ ಏನು ಮಾಡಬೇಕು, ನಾನು ಅವ್ರದ್ದು ಹೆಸರು ತೊಗೊಂಡ್ರೆ ಪ್ರಾಬ್ಲಮ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ನಾನೇನು ಮಾಡ್ತಿದ್ದೀನಿ ಅಂದರೆ ಇಲ್ಲಿ ಸುಮ್ಮನೆ ನಿಮಗೆ ತೋರಿಸ್ಕೊಡೋದಕ್ಕೆ ಅದು ಡೀಟೇಲ್ ಏನಂತ ತೋರಿಸ್ಕೊಡ್ತಿದ್ದೀನಿ, ಯಾಕಂದರೆ ಸುಮ್ಮನೆ ಬೇರೆ ಸ್ಟೂಡೆಂಟ್ಸ್ ನನ್ನ ಹೆಸರು ತೋರಿಸಿದ್ರೆ ತಪ್ಪಾಗುತ್ತೆ ಅದು. ಇಲ್ಲಿ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ಇದೇ ಹೆಸರನ್ನ ತೊಗೊಳ್ಳೋಣ, ಯಾವುದೋ ಒಂದು ಸಿದ್ದರಾಮ ಅಂತ ಇದು ಯಾವುದೋ ಹೆಸರು ತೊಗೊಳ್ಳೋಣ. ಈ ಹೆಸರಿಗೆ ಇಲ್ಲಿ ಏನು ನಂಬರ್ ಕಾಣ್ತಿದೆ ಇದು ಅಪ್ಲಿಕೇಶನ್ ನಂಬರ್ ಆಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ ನಂಬರ್ ಇದು. ಸರ್ ಈ ಒಂದು ಡಾಕ್ಯುಮೆಂಟ್ ಎಲ್ಲಿಂದ ಸಿಕ್ತು ಸರ್ ಅಂತ ನೀವು ಮೊದಲನೇ ಪ್ರಶ್ನೆ ಕೇಳ್ತೀರಾ. ನೋಡಿ ಆಸ್ಪಿರೆಂಟ್ಸ್, ಈ ಒಂದು ಡಾಕ್ಯುಮೆಂಟು KE ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ. ಪ್ರೀವಿಯಸ್ ಆಗಿ ನೀವೇನು KE ಎಕ್ಸಾಮ್ಸ್ ಬರೆದ್ರಿ, ಪ್ರಾವಿಷನಲ್ ಲಿಸ್ಟ್ ಬಿಟ್ಟಿದ್ರಲ್ಲ, ಪ್ರಾವಿಷನಲ್ ಸೆಲೆಕ್ಟೆಡ್ ಲಿಸ್ಟು ಅಥವಾ ಏನಂತಾರೆ ಸ್ಕೋರ್ ಲಿಸ್ಟ್ ಬಿಟ್ಟಿದ್ರು. ಸೊ ಆ ಸ್ಕೋರ್ ಲಿಸ್ಟಿಂದ ಡೌನ್ಲೋಡ್ ಮಾಡ್ಕೊಂಡಿರೋಂಥದ್ದು. ಸೊ ನೀವೇನು ಮಾಡಬೇಕಾಗುತ್ತೆ, KE ವೆಬ್ಸೈಟ್ಗೆ ವಿಸಿಟ್ ಮಾಡಿ, ನಾನು ಅದನ್ನು ತೋರಿಸ್ಕೊಡ್ತೀನಿ ಅದು ಡಾಕ್ಯುಮೆಂಟ್ ಎಲ್ಲಿಂದ ಡೌನ್ಲೋಡ್ ಮಾಡಬೇಕಂತೇಳಿ. ಸೊ ನೀವು ಯಾವಾಗ ಒಂದು ಸಲ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೊಳ್ತೀರಾ, ನಿಮ್ಮ ಹೆಸರನ್ನ ಇಲ್ಲಿ ಮೇಲೆಗಡೆ ಸರ್ಚಲ್ಲಿ ಆದರೂ ಕೊಡಿ, ಸರ್ಚ್ ಇಂಜನ್ ಇಲ್ಲಿರ್ತಲ್ಲ, ಇಲ್ಲಿ ನೀವು ಸರ್ಚ್ ಮಾಡಿದ್ರೆ ಆ ಹೆಸರು ಕರೆಕ್ಟಾಗಿ ಆ ಹೆಸರಿಗೆ ತೊಗೊಂಬಿಡುತ್ತೆ. ಆ ಹೆಸರಿಗೆ ತಕ್ಕಂತೆ ಅಪ್ಲಿಕೇಶನ್ ನಂಬರ್ನ ನೋಡ್ಕೊಳ್ಳಿ. ಆ ಅಪ್ಲಿಕೇಶನ್ ನಂಬರ್ನ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಎಂಟ್ರಿ ಮಾಡಬೇಕು. ಎಲ್ಲಿ ಅಪ್ಲಿಕೇಶನ್ ನಂಬರ್ ಆದಮೇಲೆ ಆ ಅಪ್ಲಿಕೆಂಟ್ ನೇಮು, ಇದು ಅಪ್ಲಿಕೇಶನ್ ನಂಬರು, ಆ ಅಪ್ಲಿಕೆಂಟ್ ನೇಮು ಇಲ್ಲಿದೆ. ಸೊ ಅಪ್ಲಿಕೆಂಟ್ ನೇಮು, ಸೊ ಈ ಎರಡು ಡೀಟೇಲ್ಸ್ನ ಎಂಟ್ರಿ ಮಾಡಿ, ಕ್ಯಾಚನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗೋಗುತ್ತೆ. ಡೌನ್ಲೋಡ್ ಆಗಿದ ನಂತರ ನಿಮ್ಗೆ ಯಾವ ಥರ ಕಾಣುತ್ತೆ ಅನ್ನೋದಾದರೆ, ಸೊ ಇಲ್ಲಿ ನೋಡಿ ಅಲ್ಲೇನು ನೀವು ಡೀಟೇಲ್ಸ್ನ ಎಂಟ್ರಿ ಮಾಡ್ತೀರಾ, ಡೀಟೇಲ್ಸ್ನ ಎಂಟ್ರಿ ಮಾಡಿದ ನಂತರ ನಾನು ಒಬ್ಬ ಅಪ್ಲಿಕೆಂಟ್ ನೇಮ್ನ ಅವ್ರ ನಂಬರ್ನ ಎಂಟ್ರಿ ಮಾಡಿದೆ, ಬಟ್ ಅವ್ರ ಪೇಜ್ ಈ ಥರ ಓಪನ್ ಆಗಿದೆ. ಸೊ ನೋಡಿ, ಇಲ್ಲಿ ನಿಮ್ಗೆ ಏನು ಪೇಜ್ ಓಪನ್ ಆಗಿದೆ, ಇಲ್ಲಿ ಕ್ಯಾಂಡಿಡೇಟ್ ನೇಮು, ಅಪ್ಲಿಕೆಂಟ್ ನೇಮು, ರೋಲ್ ನಂಬರು, ಡೇಟ್ ಆಫ್ ಬರ್ತು, ಅದನ್ನೊಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗಿದೆ, ಅಪ್ಲೋಡ್ ಯುವರ್ ಫೋಟೋ ಅಂತ ಹೇಳಿ. ಸೊ ಇದು ಓಪನ್ ಆಗಿನ ಮುಂಚೆ ಇನ್ನೊಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ, ಅಲ್ಲಿ ನಿಮಗೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿರುತ್ತೆ, ನಿಮ್ಮ ರೀಸೆಂಟ್ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಿ ಅಂತೇಳಿ. ಸೊ ನೋಡಿ ಆಸ್ಪಿರೆಂಟ್ಸ್, ನಿಮ್ಮ ಫೋಟೋ ಇನ್ ಕೇಸ್ ಏನಾದರೂ ಬರದೇ ಇದ್ದರೆ ನೀವು ಆಗ ಏನು ಮಾಡಬೇಕಾಗುತ್ತೆ, ಒಂದು ಫೋಟೋನ ರೆಡಿ ಮಾಡಿ ಇಟ್ಕೊಳ್ಳಿ. ಅದು ಅವರು 50 KB ಏನೋ ಹೇಳಿದ್ರಲ್ಲ ಆ ಒಂದು ಸೈಜಲ್ಲೇ ರೆಡಿ ಮಾಡಿ ಇಟ್ಕೊಳ್ಳಿ. ಆ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕು ನೀವಾಗ.
ಸೊ ಇದನ್ನು ಆದಷ್ಟು ಮೊಬೈಲಲ್ಲಿ ಮಾಡೋದನ್ನು ಅವಾಯ್ಡ್ ಮಾಡಿ. ಭಾಳಷ್ಟು ಜನ ಸ್ಟೂಡೆಂಟ್ಸ್ ಮೊಬೈಲಲ್ಲಿ ಮಾಡಿನೇ ಇದು ತಪ್ಪನ್ನ ಮಾಡ್ಕೊಂಡಿರ್ತಾರೆ. ಸೊ ಆದಷ್ಟು ಲ್ಯಾಪ್ಟಾಪಲ್ಲೋ ಸೈಬರ್ ಸೆಂಟ್ರಲ್ಲೋ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸೊ ಆದಷ್ಟು ಮೊಬೈಲಲ್ಲಿ ಮಾಡಿದ್ರೆ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಭಾಳ ಇರ್ತವೆ. ಯಾಕಂದರೆ ನಿಮಗೆ ಚಿಕ್ಕ ಸ್ಕ್ರೀನ್ ಇರುತ್ತೆ, ಅಪ್ಲೋಡ್ ಮಾಡಿದ್ರೆ ಎಲ್ಲಾದರೂ ಪಾಸಿಬಿಲಿಟಿ ಇರುತ್ತೆ. ಕೆಲವರು ಕೇರ್ಫುಲ್ಲಾಗಿ ಅಪ್ಲೋಡ್ ಮಾಡಿರ್ತಾರೆ, ಬಟ್ ಈ ಅಪ್ಲೋಡ್ ಮಾಡಿನೂ ಮಿಸ್ಟೇಕ್ಸ್ ಆಗಿರೋ ಚಾನ್ಸಸ್ ಭಾಳ ಇರೋ ಕಾರಣದಿಂದ ಲ್ಯಾಪ್ಟಾಪಲ್ಲೋ ಅಥವಾ ಸಿಸ್ಟಮಲ್ಲೋ ಯಾವುದಾದ್ರೂ ಒಂದು ಸೈಬರ್ ಸೆಂಟ್ರಿಗೆ ಹೋಗಿ ಅಪ್ಲೋಡ್ ಮಾಡಿ. ಏನು ಒಂದು 10-15 ನಿಮಿಷ ಕೆಲಸ ಇದು. ಸೊ ಆ ಫೋಟೋನ ಅಪ್ಲೋಡ್ ಮಾಡಿದಾಗ ನಿಮ್ಮ ಫೋಟೋ ಇಲ್ಲಿ ಬರುತ್ತೆ. ಅದಾಗಿ ನಂತರ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಕೆಳಗಡೆ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರಲ್ಲ, ಇನ್ ಕೇಸ್ ನೀವೇನಾದರೂ ಫೋಟೋ ಎಲ್ಲ ಕರೆಕ್ಟಾಗಿ ಅಪ್ಲೋಡ್ ಮಾಡಿದರೆ, ಸೊ ಇನ್ ಕೇಸ್ ನೀವೇನಾದರೂ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಅಪ್ಡೇಟ್ ಮಾಡಿದರೆ ನಿಮಗೇನಾಗುತ್ತೆ, ಇಲ್ಲಿ ನಿಮ್ಮ ಫೋಟೋ ಅಪಿಯರ್ ಆಗುತ್ತೆ. ಸೊ ಇನ್ನು ಕೆಲವರು ಸ್ಟೂಡೆಂಟ್ಸು ಸರ್ QR ಕೋಡ್ ಎಲ್ಲಿರುತ್ತೆ ಸರ್ ಅಂತ ಕೇಳಿದ್ದಾರೆ. ಸೊ QR ಕೋಡು ಒಂದು ಸಲ ನೀವು ಈ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿ ಫೋಟೋನ, ಇನ್ ಕೇಸ್ ನೀವು ಫೋಟೋ ಅಪ್ಲೋಡ್ ಆಗಿದ್ದರೆ ನೀವು ಅಪ್ಲೋಡ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ, ಇಲ್ಲಿ ಫೋಟೋ ಬಂದುಬಿಡುತ್ತೆ. ಬಟ್ QR ಕೋಡ್ ಪಕ್ಕದಲ್ಲಿ ಬಂದಿರಲ್ಲ. ಅದು ಯಾವಾಗ ಬರುತ್ತಂದರೆ, ಈ ಒಂದು ಹಾಲ್ ಟಿಕೆಟ್ ಏನು ಕಾಣ್ತಿದೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಮೊದಲು ಏನು ಮಾಡಬೇಕು, ಡೌನ್ಲೋಡ್ ಮಾಡ್ಕೊಳ್ಬೇಕು. ಡೌನ್ಲೋಡ್ ಮಾಡ್ಕೊಂಡಿದ್ದ ನಂತರ ಆ ಡಾಕ್ಯುಮೆಂಟಲ್ಲಿ ನಿಮಗೆ ಆ QR ಕೋಡ್ ಕಾಣುತ್ತೆ. ಸೊ ನಾನಿಲ್ಲಿ ಯಾವುದೋ ಒಂದು ರ್ಯಾಂಡಮ್ ಆಗಿ ಒಂದು ನಂಬರ್ ತೊಗೊಂಡಿದ್ದೀನಿ, ಈ ನಂಬರು ಸುಮ್ಮನೆ ಎಂಟ್ರಿ ಮಾಡಿದ್ದೀನಿ, ಅದ್ರ ಬಗ್ಗೆ ತಲೆಗೆಡ್ಸ್ಕೊಳ್ಕೊಬಿಡಿ. ಇಲ್ಲಿ ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇನ್ಸ್ಟ್ರಕ್ಷನ್ಸಲ್ಲಿ ಕೊಟ್ಟಿದ್ದಾನೆ. ಇನ್ನೊಂದು ನೋಡಿ, ಇಲ್ಲಿ ಕೆಳಗಡೆ ನಿಮಗೆ ಕಾಣ್ಬೋದು. ಸೊ ಈ ಡಾಕ್ಯುಮೆಂಟ್ ಒಳಗಡೆ ನಿಮಗೆ ಅಪ್ಲೋಡ್ ಮಾಡಿದ ನಂತರ ನಿಮಗೆ ಇಲ್ಲಿ ಕೆಳಗಡೆ ಡೌನ್ಲೋಡ್ ಆಪ್ಷನ್ ಕಾಣುತ್ತೆ. ಆ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿದ್ದೆ ನಿಮಗೆ ಈ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಆ ಡೌನ್ಲೋಡ್ ಆಗಿರೋ ಡಾಕ್ಯುಮೆಂಟಲ್ಲಿ QR ಕೋಡ್ ಇರುತ್ತೆ, ಅದನ್ನು ಒಂದು ತೋರಿಸ್ಕೊಡ್ತೀನಿ ನಿಮಗೆ. ಅದಾಗಿ ನಂತರ ಈ ಒಂದು ಇನ್ಸ್ಟ್ರಕ್ಷನ್ಸ್ ಏನಿದೆ ಇದ್ರ ಬಗ್ಗೆ ನೋಡ್ಕೊಳ್ಳಿ. ಇದು ಇನ್ಸ್ಟ್ರಕ್ಷನ್ಸ್ ಭಾಳ ಇಂಪಾರ್ಟೆಂಟು, ಯಾಕಂದರೆ ಎಕ್ಸಾಮಲ್ಲಿ ಇನ್ಸ್ಟ್ರಕ್ಷನ್ಸ್ ತಿಳ್ಕೊಳ್ಳಬೇಕು. ಪ್ಲೀಸ್ ರಿಪೋರ್ಟ್ ಟು ದಿ ಎಕ್ಸಾಮಿನೇಷನ್ ಸೆಂಟರ್ 1 hour ಬಿಫೋರ್ ದಿ ಶೆಡ್ಯೂಲ್. ಸೊ ಶೆಡ್ಯೂಲ್ ಆಗೋಕ್ಕಿಂತ ಮುಂಚೆ 1 ಗಂಟೆ ಮುಂಚೆ, ಶೆಡ್ಯೂಲ್ ಅಂದರೆ ಎಕ್ಸಾಮ್ ನಿಮ್ಮ ಟೈಮ್ ಇರೋದೇನು 10 ಗಂಟೆಗೆ. ಸೊ ಆದಷ್ಟು 10 ಗಂಟೆಗೆ ಅಂದರೆ ಒಂದು 8 ಗಂಟೆಗೆಲ್ಲ ಎಕ್ಸಾಮ್ ಸೆಂಟ್ರಲ್ಲಿ ಇರಿ, 1 hour ಮುಂಚೆ ಇದ್ದರೆ ಬೆಸ್ಟ್ ಅಲ್ಲಿ. ಅದಾಗಿ ನಂತರ ಕ್ಯಾರಿ ದಿಸ್ ಡೌನ್ಲೋಡೆಡ್ ಅಡ್ಮಿಟ್ ಕಾರ್ಡ್ ಸ್ಲಿಪ್ ಆ್ಯಂಡ್ ಯುವರ್ ಒರಿಜಿನಲ್ ID ಪ್ರೂಫ್. ಸೊ ಈ ಒಂದು ಅಡ್ಮಿಟ್ ಕಾರ್ಡು ಜೊತೆಗೆ ನಿಮ್ಮ ಒಂದು ID ಪ್ರೂಫ್, ವೋಟರ್ ID, ಪಾನ್ ಕಾರ್ಡು, ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ಯಾವುದಾದ್ರೂ ಒಂದು ಒರಿಜಿನಲ್ ID ಪ್ರೂಫ್ನ ತೊಗೊಳ್ಬೇಕು. ಜೆರಾಕ್ಸು, ಪ್ರಿಂಟೌಟ್ ತೆಗೆದಿರೋದು ತೊಗೊಂಡೋಗಂತಿಲ್ಲ, ಒರಿಜಿನಲ್ ID ಪ್ರೂಫ್ನೇ ತೊಗೊಂಡೋಗ್ಬೇಕು. ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ವಾಪಸ್ ಕಳಿಸೋದು ಗ್ಯಾರಂಟಿ. ಅದಾದ ನಂತರ ಇಲ್ಲಿ ನೋಡಿ, ಪ್ಲೀಸ್ ಡೌನ್ಲೋಡ್ ಆ್ಯಂಡ್ ಪ್ರೊಡ್ಯೂಸ್ ದಿ QR ಕೋಡ್ ಪ್ರಿಂಟೆಡ್ ಆನ್ ದಿ, ಇಲ್ಲೇನು ಕೊಟ್ಟಿದ್ದಾರೆ, ಪ್ರಿಂಟೆಡ್ ಆನ್. ಸೊ ಇಲ್ಲಿ ನೋಡಿ, ಪ್ರಿಂಟೆಡ್ ಆನ್ ದಿ ಅಡ್ಮಿಷನ್ ಟಿಕೆಟ್. ಕ್ಯಾಂಡಿಡೇಟ್ಸ್ ಹ್ಯಾವ್ ಅಡ್ಮಿಷನ್ ಟಿಕೆಟ್ ವಿತೌಟ್ QR ಕೋಡ್ ವಿಲ್ ನಾಟ್ ಬಿ ಅಲೌಡ್ ಇನ್ಸೈಡ್ ದಿ ಎಕ್ಸಾಮ್ ಸೆಂಟರ್. ಸೊ ನಿಮ್ಗೆ ಹೇಳಿದ್ದಾರೆ, ನಾನು ಹೇಳಿದ್ದೀನಲ್ಲ, ಇದೊಂದು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಂಡಿದ್ದ ನಂತರ ನಿಮಗೆ ನಿಮ್ಮ ಫೋಟೋ ಪಕ್ಕದಲ್ಲೇ ಇದೇನು QR ಕೋಡ್ ಬರುತ್ತೆ. ಆ QR ಕೋಡ್ ಜೊತೆ ಇರುವಂಥ ಡಾಕ್ಯುಮೆಂಟ್ನ ನೀವು ಡೌನ್ಲೋಡ್ ಮಾಡ್ಕೊಳ್ತೀರಾ, ಅಂದರೆ ಡೌನ್ಲೋಡ್ ಮಾಡ್ಕೊಳ್ತೀರಾ. ಸೊ ನೀವೇನು ಮಾಡ್ತೀರಾ, ಇದನ್ನು ಫೋಟೋ ಇತ್ತು ಅಂತ ಇಟ್ಕೊಳ್ಳಿ, ಇದು ಇವಾಗ ಅಪ್ಲೋಡ್ ಮಾಡ್ತೀವಿ. ಅಪ್ಲೋಡ್ ಮಾಡಿದ ನಂತರ ನಿಮಗೇನಾಗುತ್ತೆ, ಫೋಟೋ ಅಲ್ಲಿ ಅಪ್ಲೋಡ್ ಆಗುತ್ತೆ. ಆದಮೇಲೆ ಡೌನ್ಲೋಡ್ ಆಪ್ಷನ್ ಎನೇಬಲ್ ಆಗುತ್ತೆ. ಡೌನ್ಲೋಡ್ ಆಪ್ಷನ್ನ ನೀವು ಕ್ಲಿಕ್ ಮಾಡಿದ ನಂತರ ನಿಮಗೇನು ಡಾಕ್ಯುಮೆಂಟ್ ಡೌನ್ಲೋಡ್ ಆಗುತ್ತೆ ಅದು ಈ ರೀತಿಯಲ್ಲಿ ಇರುತ್ತೆ. ಸೊ ನಿಮ್ಮ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಆ ಒಂದು ಡೌನ್ಲೋಡ್ ಆಪ್ಷನ್ ಆಗಿದ ನಂತರ ನಿಮ್ಗೆ ಈ ರೀತಿಯಲ್ಲಿ ಇರುತ್ತೆ ನೋಡಿ, ಇಲ್ಲಿ ಫೋಟೋ ಇರುತ್ತೆ, ಅದ್ರ ಪಕ್ಕದಲ್ಲೇ QR ಕೋಡ್ ಇರುತ್ತೆ. ಸೊ ಫೋಟೋ ವಿತ್ QR ಕೋಡ್ ಇರಲೇಬೇಕು ನೀವು ಡೌನ್ಲೋಡ್ ಮಾಡ್ಕೊಳ್ಳೋಂಥ ಅಡ್ಮಿಷನ್ ಟಿಕೆಟಲ್ಲಿ. ಸೊ ನೀವೇನು ಮಾಡಬೇಕಂದ್ರೆ, ಈ ಒಂದು ಅಡ್ಮಿಷನ್ ಟಿಕೆಟ್ನ ಎಕ್ಸಾಮಿನೇಷನ್ ಹಾಲ್ಗೆ ಕ್ಯಾರಿ ಮಾಡಿದಾಗ ಅಲ್ಲಿ ಆ QR ಕೋಡ್ನ ಇದೇನು ಸ್ಕ್ಯಾನ್ ಮಾಡ್ತಾರೆ, ಅದ್ರ ಪರ್ಟಿಕ್ಯುಲರ್ ಡೀಟೇಲ್ಸ್ ಅಲ್ಲಿ ಅಪ್ಲೋಡ್ ಆಗುತ್ತೆ. ಅದ್ರ ಮುಖಾಂತರ ಮುಂದೆ ಪ್ರಾಸೆಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ನೋಡೋಣ ಅದ್ರ ಪ್ರಾಸೆಸ್ ಏನಿದೆ ಅಂತ ಮುಂದೆ ನಾನು ತಿಳಿಸ್ತಾ ಹೋಗ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋದಲ್ಲಿ ಸದ್ಯಕ್ಕೆ ನಿಮ್ಮ ಹಾಲ್ ಟಿಕೆಟ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕನ್ನೋದು. ಸೊ ಈ ರೀತಿಯಲ್ಲಿ ಡೌನ್ಲೋಡ್ ಆಗಿದ ನಂತರ ನೋಡಿ, ನಿಮ್ಮ ಬ್ರ್ಯಾಂಚ್ ಯಾವುದು ಅಂದರೆ ಅಪ್ಲೈ ಮಾಡಿರೋದು ಯಾವುದಕ್ಕೆ, ಅದಾಗಿದ ನಂತರ ನಿಮ್ಮ ರಿಜಿಸ್ಟ್ರೇಷನ್ ನೇಮು, ಕ್ಯಾಂಡಿಡೇಟ್ ನೇಮು ಹಾಗೂ ಮತ್ತು ನಿಮ್ಮ ಅಪ್ಲಿಕೇಶನ್ ನಂಬರ್, ಇವು 3 ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಡೀಟೇಲ್ಸ್ನೆಲ್ಲ ಚೆನ್ನಾಗಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ಎಕ್ಸಾಮಿನೇಷನ್ ಕೋಡು ವೆರಿ ಇಂಪಾರ್ಟೆಂಟು. ನೀವು ಒಂದು ಸಲ ಎಕ್ಸಾಮ್ ಸೆಂಟರ್ಗೆ ರೀಚ್ ಆಗಿದ ನಂತರ ಅಲ್ಲಿ ಏನು ನಿಮ್ಮದು ಹಾಲ್ ಟಿಕೆಟ್ಸ್ ನಂಬರ್ಸ್ ಎಲ್ಲ ಬರೆದುಬಿಟ್ಟು ಯಾವ ರೂಮ್ ಅಂತ ಬರೆದಿರ್ತಾರಲ್ಲ, ಎಕ್ಸಾಮ್ ಕೋಡ್ ಇರುತ್ತೆ ಅಲ್ಲಿ. ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಿ ಅನ್ನೋದು ಇದನ್ನೊಂದು ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಅದಾಗಿ ನಂತರ ಡೇಟು ಟೈಮು, JEE ನಾನು ಹೇಳಿದ್ದೀನಲ್ಲ 28ನೇ ತಾರೀಕು ಇರುತ್ತೆ, ಸಂಡೇ ಬರುತ್ತೆ. ಅದು ಕೆಲವರಿಗೆ ಇಲ್ಲಿ ಮಿಸ್ ಆಗಿ ಮಂಡೇ ಬಂದಿದೆ. ಸೊ ಅದರದ್ದೇನು ಪ್ರಾಬ್ಲಮ್ ಏನಾಗಲ್ಲ. ಬಟ್ ಏನು ಮಾಡ್ತಾರೆ ಅಂದರೆ, KE ಹೆಲ್ಪ್ಲೈನ್ ನಂಬರ್ ಕಾಲ್ ಮಾಡಿ, ಸರ್ ನಂದು ಈ ಥರ ಬಂದಿದೆ, ಸೊ ನಾನು ಏನು ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಎಕ್ಸಾಮ್ ಸೆಂಟ್ರಿಗೆ ಬನ್ನಿ, ತೊಂದರೆ ಏನಾಗಲ್ಲ ಅಂತಂತೇಳಿ. ಸೊ ನಿಮ್ಮ ಡೇಟ್ ಯಾವಾಗಿರುತ್ತೆ, JEE ಇದ್ದರೆ JEE ಡೇಟಿಗೆ, AE ಇರಿದ್ರೆ AE ಡೇಟಿಗೆ ಹೋಗಿ. ಅದಾದ ನಂತರ ಯಾವ ಬ್ರಾಂಚ್ ಅನ್ನೋದು ಬರುತ್ತೆ, ಇಲ್ಲಿ ಇನ್ವಿಜಿಲೇಟರ್ ಸಿಗ್ನೇಚರ್. ಸೊ ಇಷ್ಟು ಈ ಡೀಟೇಲ್ಸ್ ಕೊಟ್ಟಿರ್ತಾರೆ ಇದರಲ್ಲಿ. ಅದಾಗಿದ ನಂತರ ನಿಮಗೆ ಇಲ್ಲಿ ಎಕ್ಸಾಮ್ ಸೆಂಟ್ರಲ್ಲಿ ಫಾಲೋ ಮಾಡಬೇಕಾದಂಥ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ. ಇನ್ಸ್ಟ್ರಕ್ಷನ್ಸ್ನ ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ಇನ್ ವ್ಯೂ ಆಫ್ ಡಿಲೇ ಇನ್ ದಿ ಅರೈವಲ್ ಬಸ್ ಟ್ರೈನ್, ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ ಟು ಟೇಕ್ ಎಕ್ಸ್ಟ್ರಾ ಪ್ರಿಕಾಷನ್ಸ್ ಇನ್ ರೀಚಿಂಗ್ ದಿ ಎಕ್ಸಾಮ್ ಸೆಂಟರ್ 2 hours ಬಿಫೋರ್ ದಿ ಶೆಡ್ಯೂಲ್. ಸೊ ಆದಷ್ಟು ಬೇಗನೆ ಎಕ್ಸಾಮ್ ಸೆಂಟರ್ಗೆ ರೀಚ್ ಆಗಿ ಅಂತ ಹೇಳಿದ್ದಾರೆ. ಕ್ಯಾಂಡಿಡೇಟ್ ಶುಡ್ ನಾಟ್ ಕ್ಯಾರಿ ದಿ ಮಾಡರ್ನ್ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್, ಗ್ಯಾಜೆಟ್ಸ್, ಪೇಜರ್ಸ್, ಮೊಬೈಲ್ ಫೋನ್ಸ್, ಕ್ಯಾಲ್ಕುಲೇಟರ್ಸ್, ಬ್ಲೂಟೂತ್, ಬಿಟ್ಸ್ ಆಫ್ ಪೇಪರ್, ಬುಕ್ಸ್, ನೋಟ್ಸ್ ಎಕ್ಸೆಟ್ರಾ
ಇವೆಲ್ಲ ಏನು ಕ್ಯಾರಿ ಮಾಡಬಾರ್ದು ಅಂತ ಹೇಳಿದ್ದಾರೆ. ಪೇಜರ್ಸು, ಮೊಬೈಲ್ ಫೋನ್ಸು ಅಥವಾ ಏನಾದರೂ ಬುಕ್ಲೆಟ್ಸು ಸಂಬಂಧಪಟ್ಟದ್ದು ಏನು ತೊಗೊಂಡೋಗೋಕ್ಕೋಬೇಡಿ. ಓಕೆ, ಎಕ್ಸಾಮ್ ಸೆಂಟ್ರ್ ಒಳಗಡೆ ಎಂಟ್ರಿ ಆಗಿದ ನಂತರ ಹೊರಗಡೆ ಓದೋದಕ್ಕೆ ನೀವು ಬುಕ್ಸ್ನ ತೊಗೊಂಡೋಗಿ ಬ್ಯಾಗಲ್ಲಿ ಇಡಿ, ಹೊರಗಡೆ ಇಡಿ, ತೊಂದರೆ ಇಲ್ಲ. ಬಟ್ ಆದರೆ ಒಳಗಡೆ ಎಕ್ಸಾಮಿನೇಷನ್ ಹಾಲ್ ಒಳಗಡೆ ನೀವು ತೊಗೊಂಡೋಗಂತೆ ಇಲ್ಲ ಅಂತ ಹೇಳಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಇದು. ಅಲಾಂಗ್ ವಿತ್ ಅಡ್ಮಿಷನ್ ಟಿಕೆಟ್ ಕ್ಯಾಂಡಿಡೇಟ್ಸ್ ಮಸ್ಟ್ ಕ್ಯಾರಿ ಎನಿ ಒನ್ ವ್ಯಾಲಿಡ್ ಐಡೆಂಟಿ ಕಾರ್ಡು. ಸೊ ಹೇಳಿದ್ದಾರೆ ನೋಡಿ, ಯಾವ್ಯಾವ ಕಾರ್ಡ್ಸ್ ತೊಗೊಂಡೋಗಿ ನೀವು ಒರಿಜಿನಲ್ ಐ ಡಿ ಕಾರ್ಡ್ಸು, ಡ್ರೈವಿಂಗ್ ಲೈಸೆನ್ಸು, ಪಾಸ್ಪೋರ್ಟು, ಆಧಾರ್ ಕಾರ್ಡು, ಪಾನ್ ಕಾರ್ಡು, ವೋಟರ್ ಐ ಡಿ ಯಾವುದಾದ್ರೂ ಒಂದು ಕಂಪಲ್ಸರಿ ತೊಗೊಂಡೋಗ್ಲೇಬೇಕು. ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾನೆ ಈ ಪಾಯಿಂಟ್ನ. ಸೊ ಏನು ಎಲ್ಲಿ ಕಂಪಲ್ಸರಿ ಅಂತ ಮೆನ್ಷನ್ ಮಾಡಿದರೆ ಮರೆಯೋದಕ್ಕೆ ಹೋಗಬೇಡಿ. ಕ್ಯಾಂಡಿಡೇಟ್ಸ್ ಆರ್ ನಾಟ್ ಅಲೌಡ್ ಟು ವೇರ್ ಎನಿ ಟೈಪ್ ಆಫ್ ವ್ರಿಸ್ಟ್ ವಾಚಸ್ಸು. ಸೊ ವ್ರಿಸ್ಟ್ ವಾಚ್ ಹಾಕ್ಕೊಂಡು ಹೋಗಂತಿಲ್ಲ ಇನ್ ದಿ ಎಕ್ಸಾಮಿನೇಷನಲ್ ಆರ್ ರೂಮ್. ಕ್ಯಾಂಡಿಡೇಟ್ಸ್ ಆರ್ ಇನ್ಫಾರ್ಮ್ ಟು ಚೆಕ್ ದಿ ಬೆಲ್ ಟೈಮಿಂಗ್ಸ್ ಹಾಸ್ಟೆಡ್ ಆನ್ ದಿ KE ವೆಬ್ಸೈಟ್ ಫಾರ್ ಕಾಷನ್ ಬೆಲ್ ಅಟ್ ದಿ ಡಿಫ್ರೆಂಟ್ ಇಂಟರ್ವೆಲ್ಸ್. ಸೊ ನಿಮಗೆ ಡಿಫ್ರೆಂಟ್ ಟೈಮಲ್ಲಿ ಡಿಫ್ರೆಂಟ್ ಬೆಲ್ಸ್ನ ರಿಂಗ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಒಂದು ಅವೇರ್ ಆಗಿರಬೇಕು ಅಂತ ಹೇಳ್ತಾನೆ. ಸೊ ಮೊದಲನೇದು ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗುವಾಗ ಒಂದು ಬೆಲ್ ಹೊಡಿತಾರೆ, ಲಾಸ್ಟ್ ಒಂದು 15 ಮಿನಿಟ್ಸು 10 ಮಿನಿಟ್ಸ್ ಇದ್ದಾಗ ಆಗೊಂದು ಬೆಲ್ ಹೊಡಿತಾರೆ. ಸೊ ಪರ್ಟಿಕ್ಯುಲರ್ ಇಂಟರ್ವಲ್ ಆಫ್ ಟೈಮಲ್ಲಿ ಬೆಲ್ಸ್ ನೋಡಿ ರಿಂಗ್ ಮಾಡ್ತಿರ್ತಾರೆ. ಆ ಬೆಲ್ಲಿನ ಮೀನಿಂಗ್ ಏನಂತ ಗೊತ್ತಿರಲಿ ಅಂತ ಹೇಳಿ ಈ ಒಂದು ಇನ್ಸ್ಟ್ರಕ್ಷನ್ನ ಓದಿ ಅಂತ ಹೇಳ್ತಾರೆ. ದ ರಿಕ್ವೈರ್ಡ್ ಟು ಕಾಪಿ ದೇ ರೆಸ್ಪೆಕ್ಟಿವ್ ಸೀಟ್ಸ್ ಇಂದ. ಓಕೆ, ನಿಮ್ಮ ಎಕ್ಸಾಮ್ ಸೆಂಟರ್ ಒಳಗಡೆ ಎಂಟ್ರಿ ಆಗ್ತಾರೆ, ನಿಮ್ಮ ಸೀಟ್ಸ್ ಹತ್ರ ಹೋಗ್ತೀರಾ, ಕೂತ್ಕೊಳ್ತೀರಾ. ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಅಲೌಡ್ ಟು ಎಂಟರ್ ದಿ ಎಕ್ಸಾಮಿನೇಷನ್ ಆಲ್ ಆಫ್ಟರ್ ದಿ ಥರ್ಡ್ ಬೆಲ್. ಸೊ ಮೂರನೇ ಬೆಲ್ ಆಗಿದ ನಂತರ ಕ್ಯಾಂಡಿಡೇಟ್ಸ್ ನೀವು ಒಳಗಡೆ ಎಕ್ಸಾಮ್ ಸೆಂಟ್ರಲ್ಲಿ ಹೋಗೋದಕ್ಕೆ ಅಲೋ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಹೇಳ್ತಾ ಇರೋದು 1 hour ಅರ್ಲಿನೇ ಇರಿ ಎಕ್ಸಾಮ್ ಸೆಂಟರ್ ಹತ್ರ. ಕ್ಯಾಂಡಿಡೇಟ್ ಶುಡ್ ನಾಟ್ ಯೂಸ್ ಬಾಲ್ ಪೆನ್, ಶುಡ್ ಯೂಸ್ ಓನ್ಲಿ ಬಾಲ್ ಆರ್ ಬ್ಲ್ಯಾಕ್ ಪೆನ್. ಸೊ ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪೆನ್ನ ಯೂಸ್ ಮಾಡಬೇಕು. ಇಂಕ್ ಪೆನ್ ಯೂಸ್ ಮಾಡೋಂತಿಲ್ಲ. ಸೊ ನೀವು ಅದರಲ್ಲೂ ಮತ್ತು ಗ್ರೀನ್ ಪೆನ್ನು, ರೆಡ್ ಪೆನ್ನೆಲ್ಲ ಯೂಸ್ ಮಾಡೋಂಗಿಲ್ಲ. ಬ್ಲೂ ಆರ್ ಬ್ಲ್ಯಾಕ್ ಯಾವುದಾದ್ರೂ ಒಂದು ಬಾಲ್ ಪೆನ್ ಯೂಸ್ ಮಾಡಬೇಕು. ಸೊ ಬ್ಲೂ ಅಥವಾ ಬ್ಲ್ಯಾಕ್ ಯಾವುದಾದ್ರೂ ಒಂದು ಬಾಲ್ ಪೆನ್ನ ತೊಗೊಂಡೋಗಿ. ಮತ್ತು ಅದಾಗಿದ ನಂತರ ನಿಮಗೆ ಸ್ವಲ್ಪ ಸಾಫ್ಟಾಗಿ ಭಾಳ ಹಾರ್ಡ್ ಆಗಿರೋ ಪೆನ್ನನ್ನು ತೊಗೊಂಡೋಗೋಕ್ಕೋಗ್ಬೇಡಿ. ಆ ಶೀಟ್ ಮೇಲೆ ನೀವು ಹಿಂಗೆ ಮಾರ್ಕ್ ಮಾಡಿದಾಗ ಪ್ರಾಪರಾಗಿ ಬಿಡಬೇಕು. ಸೊ ಒಂದು ಸೂಟಬಲ್ ಪೆನ್ನ ತೊಗೊಂಡೋಗಿ. ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ರೈಟ್ ದೇರ್ ನೇಮ್ಸ್ ಆನ್ ದಿ OMR ಶೀಟ್ ಇಶ್ಯೂ ಟು ಆಫ್ಟರ್ ದಿ ಫಸ್ಟ್ ಬೆಲ್. ಸೊ ಫಸ್ಟ್ ಬೆಲ್ ಆಗಿದ ನಂತರ ಕ್ಯಾಂಡಿಡೇಟ್ಸ್ಗೆ OMR ಶೀಟ್ ಕೊಡ್ತಾರೆ. ಅದರಲ್ಲಿ ಪರ್ಟಿಕ್ಯುಲರ್ ಡೀಟೇಲ್ಸ್ ಏನು ಫಿಲ್ ಮಾಡಬೇಕು ಫಿಲ್ ಮಾಡಿ. ರೂಮ್ ಇನ್ವಿಜಿಲೇಟರ್ ನಿಮ್ಗೆ ಏನಾದರೂ ಗೊತ್ತಾಗದಿದ್ದರೆ ರೂಮ್ ಸೂಪರ್ವೈಸರ್ಸ್, ರೂಮ್ ಇನ್ವಿಜಿಲೇಟರ್ಸ್ ಅಂತ ಇರ್ತಾರೆ. ರೂಮ್ ಸೂಪರ್ವೈಸರ್ಸ್ ಇರ್ತಾರೆ, ಅವ್ರನ್ನ ಕೇಳಿ. ಯಾವುದೇ ಡೌಟ್ ಬಂದರೂ ಅವ್ರನ್ನ ಕೇಳಿಬಿಟ್ಟು ಮಾಡಿ. ಸೊ ಯಾವುದೇ ಥರಕ್ಕೂ ಕನ್ಫ್ಯೂಷನ್ ಆಗೋಕ್ಕೆ ಹೋಗಬೇಡಿ. ಸೊ ನಿಮ್ಮನ್ನು ನೀವು ಓನ್ ಡಿಸಿಷನ್ ಗೊತ್ತಾಗಲಿಲ್ಲ ಅಂದರೆ ಓನ್ ಡಿಸಿಷನ್ ತೊಗೊಳಕ್ಕೋಗ್ಬೇಡಿ, ಕೇಳಿಬಿಟ್ಟು ಮಾಡಿ. ಆಫ್ಟರ್ವರ್ಡ್ಸ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಎಂಟರ್ ದ ರಿಜಿಸ್ಟರ್ ನಂಬರ್ ಆ್ಯಂಡ್ ಶೇಡ್ ದ ರೆಸ್ಪೆಕ್ಟಿವ್ ಸರ್ಕಲ್ಸ್ ಆನ್ ದಿ OMR ಆನ್ಸರ್ ಶೀಟ್ ಆಸ್ ಪರ್ ಬೆಲ್ ಟೈಮಿಂಗ್ಸ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್. ಸೊ ಅದರೊಳಗಡೆ ಏನೆಲ್ಲ ಡೀಟೇಲ್ಸ್ ಕೊಡ್ತಾರೆ ಅದನ್ನೆಲ್ಲ ಫಿಲ್ ಮಾಡ್ತಾ ಹೋಗಿ. ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಎಂಟರ್ ದಿ ವರ್ಷನ್ ಕೋಡ್ ಆಫ್ ದಿ ಸೀರಿಯಲ್ ಬುಕ್ಲೆಟ್. ಅದು ಬುಕ್ಲೆಟ್ ಮೇಲೆ ವರ್ಷನ್ ಕೋಡ್ ಕೊಟ್ಟಿರುತ್ತೆ, ಅದನ್ನು ಎಂಟ್ರಿ ಮಾಡಿ. ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಕೇರ್ಫುಲ್ ಎಂಟರ್ ದಿ ಕ್ವಶನ್ ಬುಕ್ಲೆಟ್ ವರ್ಷನ್ ಕೋಡ್, ಸೀರಿಯಲ್ ನಂಬರ್ ಆ್ಯಂಡ್ OMR ಶೀಟ್. ಸೊ ಅದ್ರ ಮೇಲೆ ಕ್ವಶನ್ ಬುಕ್ಲೆಟ್ ನಂಬರು ಮತ್ತು ವರ್ಷನ್ ಕೋಡ್ ಎರಡೂ ಕೊಟ್ಟಿರ್ತಾರೆ, ಎರಡು ಡೀಟೇಲಾಗಿ ಎಂಟ್ರಿ ಮಾಡಿ. ಲಾಸ್ಟ್ ಬೆಲ್ ಆಗೋವರೆಗೂ ಟಿಲ್ ದಿ ಕಂಪ್ಲೀಷನ್ ಆಫ್ ದಿ ಎಕ್ಸಾಮಿನೇಷನ್ ಶೆಡ್ಯೂಲ್ ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಅಲೌಡ್ ಟು ದಿ ಲೀವ್ ದಿ ಎಕ್ಸಾಮಿನೇಷನ್ ಸೆಂಟರ್. ಸೊ ಲಾಸ್ಟ್ ಬೆಲ್ ಆಗೋವರೆಗೂ ನೀವು ಎಕ್ಸಾಮ್ ಸೆಂಟರ್ ಬಿಟ್ಟು ಹೋಗಿಲ್ಲ. 2 ಗಂಟೆ ಇರೋದು, 30 ನಿಮಿಷಕ್ಕೆ ನೀವೆಲ್ಲ ಟಿಕ್ ಮಾಡಿ ಕೂತಿರ್ತೀರ, ಹೋಗ್ಬಿಡ್ತೀನಿ ಅಂದರೆ ಬಿಡಲ್ಲ. ಸೊ ನೀವು ಹೋಗಬೇಕು ಅಂದರೆ ಲಾಸ್ಟ್ ಬೆಲ್ ಆಗೋವರೆಗೂ ಕೂತ್ಕೊಳ್ಳೇಬೇಕು. ಸೊ ನೀಟಾಗಿ ನಿಧಾನಕ್ಕೆ ಎಲ್ಲ ಟಿಕ್ ಮಾಡಿಬಿಟ್ಟೆ ಎಕ್ಸಾಮ್ ಸೆಂಟ್ರಿಂದ ಬಿಡಿ. ವಿಸಿಟ್ ಫಾರ್ ಶೆಡ್ಯೂಲ್ ಆಫ್ ಬೆಲ್ ಟೈಮಿಂಗ್ಸು. ಬೆಲ್ ಟೈಮಿಂಗ್ಸ್ ಬಗ್ಗೆ ಬೇಕಂದ್ರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬೆಲ್ ಟೈಮಿಂಗ್ಸ್ ಯಾವ ಟೈಮಿಗೆ ಯಾವ ಬೆಲ್ ರಿಂಗ್ ಮಾಡ್ತಾರೆ ಅನ್ನೋದು ತಿಳ್ಕೊಳ್ಳಿ. ಅದಾಗಿ ನಂತರ ಕ್ಯಾಂಡಿಡೇಟ್ ಶುಡ್ ನಾಟ್ ಎಂಟರ್ ದ ಎಕ್ಸಾಮಿನೇಷನ್ ಹಾಲ್ ಕವರಿಂಗ್ ಇಯರ್, ಮೌತ್ ಆರ್ ಮತ್ತು ಆದಮೇಲೆ ಇನ್ನೊಂದೇನು ಹೇಳಿದ್ದಾರೆ, ಆಲ್ಸೋ ಶುಡ್ ನಾಟ್ ವಿಯರ್ ಎನಿ ಟೈಪ್ ಆಫ್ ಫೇಸ್ ಮಾಸ್ಕ್. ಸೊ ಹೇಳಿದಾರಲ್ವ, ನೀವು ಮಾಸ್ಕ್ನ ಹಾಕ್ಕೊಳ್ಳೋದು ಸಾಕಷ್ಟು ಜನ ಸ್ಟೂಡೆಂಟ್ಸ್ನ ನೋಡಿರ್ತೀವಿ ನಾವು. ಸೊ ಕಿವಿಗಾಗಲಿ ಬಾಯಿಗಾಗಲಿ ಫೇಸ್ ಮಾಸ್ಕ್ಗೆ ಹಾಕ್ಕೊಳ್ಳೋಂತ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅವೆಲ್ಲ ಹಾಕ್ಕೊಳ್ಳೋಕೆ ಹೋಗಬೇಡಿ. ಕ್ಯಾಂಡಿಡೇಟ್ ಶುಡ್ ನಾಟ್ ವೇರ್ ಫುಲ್ ಸ್ಲೀವ್ಸ್. ನೋಡಿ ಇಲ್ಲಿ ಇದೊಂದು ಪಾಯಿಂಟ್ ಇಂಪಾರ್ಟೆಂಟು, ಫುಲ್ ಸ್ಲೀವ್ ಶರ್ಟ್ನ ಹಾಕ್ಕೊಂಡು ಹೋಗ್ಬಿಡಿ. ಕ್ಯಾಂಡಿಡೇಟ್ ಶುಡ್ ನಾಟ್ ವೇರ್ ದಿ ಫುಲ್ ಸ್ಲೀವ್ ಶರ್ಟ್ ಆರ್ ಶುಡ್ ನಾಟ್ ವೇರ್ ಎನಿ ಆರ್ನಮೆಂಟ್ಸ್ ಎಕ್ಸೆಪ್ಟ್ ಮಂಗಳಸೂತ್ರ ಆ್ಯಂಡ್ ಟೋರಿಂಗ್ ಅಪೇರ್ ಇನ್ ದ ಎಕ್ಸಾಮಿನೇಷನ್. ಸೊ ಹೆಣ್ಮಕ್ಳಿಗೆ ಮಂಗಳಸೂತ್ರ ಮತ್ತು ಕಾಲುಂಗುರ ಎರಡೂ ಅಲೋ ಇದೆ, ಅವೆರಡಕ್ಕೇನು ತೊಂದರೆ ಇಲ್ಲ. ಆದರೆ ಕಿವಿ ಓಲೆ ಇಟ್ಕೊಳ್ಳೋದು, ಬೇರೆ ಯಾವುದೇ ಥರ ಇನ್ನಿತರ ಚೈನ್ಗಳನ್ನ ಹಾಕ್ಕೊಳ್ಳೋದು ಅವೆಲ್ಲ ಇಲ್ಲಿ ಅಲೋ ಇಲ್ಲ. ಹುಡುಗರಿಗಾದರೆ ಟಿ ಶರ್ಟ್ನ, ಹುಡುಗರಾಗಲಿ ಹುಡುಗಿರಾಗಲಿ ಟಿ ಶರ್ಟ್ಸು ಹಾಕ್ಕೊಂಡು ಹೋಗೋಂತಿಲ್ಲ. ಟಿ ಶರ್ಟ್ಸ್ ಫುಲ್ ಸ್ಲೀವ್ಸ್ ಇರೋ ಶರ್ಟ್ಸ್ ಹಾಕ್ಕೊಂಡು ಹೋಗೋಂತಿಲ್ಲ ಅಂತ ಹೇಳಿದ್ದಾರೆ. ಸೊ ಟಿ ಶರ್ಟ್ ಬಗ್ಗೆ ಇಲ್ಲೇನು ಹೇಳಿಲ್ಲ. ಸೊ ಡ್ರೆಸ್ ಕೋಡ್ ನೋಡಿ, ಕ್ಯಾಂಡಿಡೇಟ್ ಶುಡ್ ಫಾಲೋ ದಿ ಡ್ರೆಸ್ ಕೋಡ್ ಹೋಸ್ಟೆಡ್ ಇನ್ ದಿ KE ವೆಬ್ಸೈಟ್. ಸೊ ಫುಲ್ ಸ್ಲೀವ್ ಶರ್ಟ್ಸ್ ಹಾಕ್ಕೊಂಡು ಹೋಗ್ಕೊಬಿಡಿ. ಹಾಫ್ ಸ್ಲೀವ್ಸ್ ಆದರೆ ಶರ್ಟ್ ನಡೆಯುತ್ತೆ, ಹಾಫ್ ಸ್ಲೀವ್ ಶರ್ಟ್ ನಡೆಯುತ್ತೆ. ಫುಲ್ ಸ್ಲೀವ್ ಶರ್ಟ್ನ ಮಾತ್ರ ಹಾಕ್ಕೊಂಡು ಹೋಗ್ಕೊಬಿಡಿ, ಅದನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. Since there is a facial detection and frisky to enter to the exam center, candidates are advised to present in the examination center campus ಬಿಟ್ಟು. ಸೊ ಇಲ್ಲಿ ನೋಡಿ, ನಿಮ್ಗೇನು QR ಕೊಟ್ಟಿದ್ದಾರಲ್ಲ ಅದನ್ನೆಲ್ಲ ಸ್ಕ್ಯಾನ್ ಮಾಡ್ತಾರೆ, ನಿಮ್ಮ ಫೇಶಿಯಲ್ ರೆಕಗ್ನೇಷನ್ ಆಗುತ್ತೆ. ಸೊ ಹಾಗಾಗಿ ಇದೆಲ್ಲ ಟೈಮ್ ತೊಗೊಳ್ಳೋ ಕಾರಣದಿಂದ ಸ್ವಲ್ಪ ಆದಷ್ಟು ಬೇಗನೆ ಎಕ್ಸಾಮ್ ಸೆಂಟರ್ ತೆರೆ. ಸರ್ ಇನ್ನು 5 ನಿಮಿಷ ಇದೆ, ನಾನು ಆಗ ಎಕ್ಸಾಮ್ ಸೆಂಟ್ರ್ ಎಂಟ್ರಿ ಆಗ್ತಾರೆ ಅಂದರೆ ನೀವು ಹೊರಟೋದ್ರೆ ಅಂತಲೇ ಇಟ್ಕೊಳ್ಳಿ, ನಿಮ್ಮ ಒಂದು ಚಾನ್ಸ್ ಏನಿದೆಯಲ್ಲ ಅದು ಕಳ್ಕೊಂಡ್ಬಿಡ್ತೀರ. ಸೊ ಹಾಗಾಗಿ ನೀವೇನು ಮಾಡಬೇಕು, ಆದಷ್ಟು ಬೇಗನೆ ಎಕ್ಸಾಮ್ ಸೆಂಟ್ರಿಗೆ ರೀಚ್ ಆಗಿರಬೇಕು. ನೀವು ಆದಷ್ಟು ಬೇಗನೆ ಎಕ್ಸಾಮ್ ಸೆಂಟ್ರಿಗೆ ರೀಚ್ ಆಗಿರಲೇಬೇಕು. 2 hours ಅರ್ಲಿ ಇರ್ರಿ ಬೆಟರ್. ಸೊ ಅಲ್ಲೇನಕ್ಕಂದರೆ ನಿಮ್ಮದು ಸ್ಕ್ಯಾನ್ ಎಲ್ಲ ನಡೆದ್ಬಿಟ್ಟು ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ ನಿಮ್ಮ ಒಂದು ಜಾಗಕ್ಕೆ ಕೂಡಿಸ್ತಾರೆ.
ಅದಾಗಿ ನಂತರ ನೋಡಿ ದೆರ್ ಈಸ್ ಎ ನೆಗೆಟಿವ್ ವ್ಯಾಲ್ಯೂಯೇಷನ್. ಸೊ ನೆಗೆಟಿವ್ ವ್ಯಾಲ್ಯೂಯೇಷನ್ ಬಗ್ಗೆ ಈಗ ಕ್ಲಿಯರಾಗಿ ಕೊಟ್ಟಿದ್ದಾರೆ. 1/3 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಫಾರ್ ಎವ್ರಿ ಮಾರ್ಕಿಂಗ್. ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಈಗ ಕೊಟ್ಟಿಲ್ಲ ಅನ್ನೋ ಥರ ಇಲ್ಲ, ಎಲ್ಲ ಡೀಟೇಲ್ಡಾಗಿ ಕೊಟ್ಟಿದ್ದಾರೆ. ಇಫ್ ದಿ ಕರೆಕ್ಟ್ ಆನ್ಸರ್ ಈಸ್ ನಾಟ್ ನೋನ್, ನಿಮಗೆ ಆ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಗೊತ್ತಿಲ್ಲ ಅಂದರೆ ಇಟ್ ಈಸ್ ಮ್ಯಾಂಡೇಟರಿ ಟು ಶೇಡ್ ದಿ 5th ಸರ್ಕಲ್. Additional 5 minutes will be given to the after the duration of the examination center. If no option or circle is shaded, 1/3 of the marks will be deducted. ಸೊ ನಿಮಗೇನು 1 2 3 4 5 ಆಪ್ಷನ್ ಇದು ಯಾವುದೋ ಮೊದಲನೇ ಪ್ರಶ್ನೆ ಇರುತ್ತೆ. ಈ ಪ್ರಶ್ನೆಗೆ ABCD ಮತ್ತು ಈ ಆಪ್ಷನ್ನು ಕೊಟ್ಟಿರ್ತಾನೆ. ಈ ಥರ ಒಂದು ಕಾಲಮ್ ಇರುತ್ತೆ, ಕಾಲಮಿನ ಆ ಕಡೆ ಮೆನ್ಷನ್ ಮಾಡಿರ್ತಾರೆ. ಸೊ ತೋರಿಸ್ತೀನಿ ನೋಡಿ ನಿಮಗೆ, ಅದನ್ನು ಒಂದು OMR ಶೀಟ್ನ ತೋರಿಸ್ಬಿಡ್ತೀನಿ ನಿಮಗೆ. ಬೇಡ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡೋಣ. ಸೊ ಇಲ್ಲಿ 4-5 ಆಪ್ಷನ್ ಇದ್ದಾವೆ. ಸೊ ನಿಮ್ಗೆ ಇನ್ ಕೇಸ್ ಈ ಕ್ವಶನ್ಗೆ ನನಗೆ ಆನ್ಸರೇ ಗೊತ್ತಿಲ್ಲ, ಇದನ್ನು ನಾನು ಎಂಟಿ ಬಿಟ್ಬಿಡ್ತೀನಿ ಅನ್ನೋ ಸಂದರ್ಭದಲ್ಲಿ ನೀವೇನು ಮಾಡಬೇಕಾಗುತ್ತಾಗ ಲಾಸ್ಟ್ ಕೊನೆ 5 ನಿಮಿಷದಲ್ಲಿ ಆ ಥರ ಎಂಟಿ ಬಿಟ್ಟಿರುವಂಥ ಪ್ರಶ್ನೆಗಳನ್ನ 5th ಆಪ್ಷನ್ ಶೇಡ್ ಮಾಡಬೇಕು. ಇನ್ ಕೇಸ್ ನೀವು 5th ಆಪ್ಷನ್ ಶೇಡ್ ಮಾಡೋದು ಬಿಟ್ಬಿಟ್ರೆ, ಹಾಗೆ ಎಂಟಿ ಬಿಟ್ಬಿಟ್ಟಿದ್ರೆ, ಈ ಕ್ವಶನೇ ಎಂಟಿ ಬಿಟ್ಟು ಬಂದುಬಿಟ್ಟಿದ್ರೆ ಯಾವುದನ್ನು ಟಿಕ್ ಮಾಡಿಲ್ಲ, ಆವಾಗ ನಿಮ್ಮದು ಆ ಕ್ವಶನ್ 1/3ಗೆ ಕನ್ಸಿಡರ್ ಆಗೋಗುತ್ತೆ. ಇದು ಗಮನದಲ್ಲಿರಲಿ. ಸೊ ಏನು 5 ಆಪ್ಷನ್ ಇರುತ್ತೆ, 5 ಆಪ್ಷನಲ್ಲಿ ನಿಮಗೆ ಈ ಪ್ರಶ್ನೆ ಗೊತ್ತೇ ಇಲ್ಲ, ನಾನು ಬಿಟ್ಬಿಡ್ತೀನಿ ಅಂತ ಸಂದರ್ಭದಲ್ಲಿ 5ನೇ ಆಪ್ಷನ್ನ ಟಿಕ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ. ಇಲ್ಲ ನನಗೆ 5 ಆಪ್ಷನಲ್ಲಿ ನನಗೆ ಈ ಪ್ರಶ್ನೆಗೆ ಏನೋ ಸುಮ್ಮನೆ ಯಾವುದೋ ಒಂದು ಹಾಕ್ಬಿಡ್ತೀನಿ ಅನ್ನೋಂಗಿದ್ರೆ ತೊಂದರೆ ಇಲ್ಲ, ಹಾಕಿದ್ರು ಅದು ನೆಗೆಟಿವಲ್ಲಿ ಹೊರಟೋಗುತ್ತೆ. ಸೊ ಇನ್ ಕೇಸ್ ಈ ಕ್ವಶನ್ನ ನಾನು ಎಂಟಿ ಬಿಡ್ತೀನಿ ಅಂತ ಬಂದಾಗ 5th ಆಪ್ಷನ್ನೇ ಶೇಡ್ ಮಾಡಬೇಕು. ಓಕೆ, ಆಗ ನಿಮಗೆ ಅದು ನೆಗೆಟಿವ್ ಕನ್ಸಿಡರ್ ಆಗೋಲ್ಲ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಸಪ್ರೇಟಾಗಿ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ. ಸೊ ಇಷ್ಟು KEದಲ್ಲಿ ನಮ್ಗೆ ಕೊಟ್ಟಿರುವಂಥ ಇನ್ಸ್ಟ್ರಕ್ಷನ್ಸು ಅಡ್ಮಿಷನ್ ಟಿಕೆಟಲ್ಲಿ. ಸೊ ನಾನು ನಿಮಗೆ ಹೇಳಿದಂತೆ ಅಡ್ಮಿಷನ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಂಡಾಗ ಮೇಕ್ ಶ್ಯೂರ್ QR ಕೋಡು, ಹೆಸರು, ರಿಜಿಸ್ಟ್ರೇಷನ್ ನಂಬರ್, ಕ್ಯಾಂಡಿಡೇಟ್ ನೇಮ್, ಅಪ್ಲಿಕೇಶನ್ ನಂಬರ್ ಆ್ಯಂಡ್ ಯುವರ್ ಎಕ್ಸಾಮ್ ಸೆಂಟ್ರ್ ಕೋಡು, ಎಕ್ಸಾಮ್ ಸೆಂಟ್ರ್ ಎಲ್ಲಿದೆ, ಡೇಟು, ಇವೆಲ್ಲ ಕರೆಕ್ಟಾಗಿ ಪ್ರಿಂಟ್ ಆಗಿದೆಯಾ ಇಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ಅದಾದ ನಂತರ ಇನ್ನೊಂದು ಕಾಮನಾಗಿ ಬರೋಂಥ ಡೌಟ್ಸು ಸ್ಟೂಡೆಂಟ್ಸ್ಗೆ, ಸರ್ ಇದು ಪ್ರಿಂಟೌಟು ಕಲರ್ ಪ್ರಿಂಟೌಟ್ ತೊಗೊಳ್ಬೇಕಾ, ಬ್ಲ್ಯಾಕ್ ಆ್ಯಂಡ್ ವೈಟ್ ತೊಗೊಳ್ಬೇಕಾ ಅಂತ ಕೇಳ್ತೀರಾ. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ತೊಗೊಳ್ಳಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟೌಟ್ ತೊಗೊಳ್ಳಿ, ಕಲರ್ ಏನು ಬೇಕಾಗಲ್ಲ. ಅದಾದ ನಂತರ ಪ್ರಿಂಟ್ ಏನು ಹಾಕ್ಸ್ತಿರಲ್ಲ, ಫ್ರಂಟ್ ಟು ಬ್ಯಾಕ್ ಹಾಕ್ಸ್ಬಿಡಿ. ಸೊ ಇದೇನೋ ನಿಮಗೆ ಒಂದು ಶೀಟಲ್ಲಿ ಕೂತ್ಕೊಂಡ್ಬಿಡುತ್ತೆ, ಇದು ಒಂದು ಶೀಟಲ್ಲಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ಸ್ದು ನೀವು ಶೀಟ್ ತೊಗೊಳ್ಳೋವಂಥ ಅವಶ್ಯಕತೆ ಇಲ್ಲ, ಇದ್ರದ್ದು ಜೆರಾಕ್ಸು ಪ್ರಿಂಟ್ ತೊಗೊಳ್ಳೋವಂಥ ಅವಶ್ಯಕತೆ ಇಲ್ಲ. ಬರೀ ಫಸ್ಟ್ ಪೇಜದ್ದು ಮಾತ್ರ ಪ್ರಿಂಟ್ ತೊಗೊಂಡ್ರೆ ಸಾಕು, ಯಾವುದು ಈ ಅಡ್ಮಿಷನ್ ಟಿಕೆಟ್ ಮಾತ್ರ ಪ್ರಿಂಟ್ ತೊಗೊಂಡ್ರೆ ಸಾಕು. ಸೊ ಕೆಳಗಡೆ ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸ್ ನೀವು ಪ್ರಿಂಟ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಸೊ ಕೆಳಗಡೆ ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸ್ನ ಪ್ರಿಂಟೌಟ್ ತೊಗೊಳಕ್ಕೆ ಹೋಗಬೇಡಿ. ಸೊ ಗಮನದಲ್ಲಿ ಇಟ್ಕೊಳ್ಳಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟೌಟ್ ತೊಗೊಳ್ಳಿ, ಎರಡು ಪೇಜ್ದು ಪ್ರಿಂಟೌಟ್ ಮಾಡಿಸ್ಕೊಳಕ್ಕೆ ಹೋಗ್ಬಿಡಿ, ಒಂದೇ ಪೇಜ್ನ ಪ್ರಿಂಟೌಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವೇನಾದರೂ ಇಲ್ಲ ನಾನು ಮಾಡ್ಕೊಳ್ತೀನಿ ಅಂತಿದ್ರೆ ಫ್ರಂಟ್ ಬ್ಯಾಕ್ ಮಾಡಿಸ್ಕೊಳ್ಳಿ, ಇದು ಫ್ರಂಟಲ್ಲಿರಲಿ ಬ್ಯಾಕಲ್ಲಿ ಇನ್ಸ್ಟ್ರಕ್ಷನ್ಸ್ ಇರಲಿ. ಓಕೆ, ಸೊ ಇಷ್ಟು ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ಅಂದ್ಕೊಂಡಿದ್ದೆ. ಸೊ ಈಗ ನಾನು ನಿಮಗೆ ಒಂದು ನೇಮು, ಅಪ್ಲಿಕೇಶನ್ ನಂಬರ್ ಎಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಸೊ ಯಾವಾಗ ನೀವು KEಗೆ ಈ ಥರ ಬರ್ತೀರಾ, KE ಅಫಿಷಿಯಲ್ ವೆಬ್ಸೈಟಿಗೆ ಬಂದುಬಿಟ್ಟು ನೀವು ಯಾವಾಗ ಈ ಥರ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ, ಕ್ಲಿಕ್ ಮಾಡಿ ಇಲ್ಲಿ ಇಂಗ್ಲೀಷು ಕನ್ನಡ ಸೆಟ್ ಮಾಡ್ಕೊಳ್ಳಿ. ರಿಕ್ರೂಟ್ಮೆಂಟ್ ಮೇಲೆ ಹೋಗಿ KPCL ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. KPCL ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಯಾವ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಅನ್ನೋದಾದರೆ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ನೋಡ್ತಾ ಹೋದಾಗ ಫೈನಲ್ ಸ್ಕೋರ್ ಲಿಸ್ಟ್ ನೋಟ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ ಏನಿದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ನಿಮಗೆ ಈ ಥರ ಎಲ್ಲ ಓಪನ್ ಆಗ್ತವೆ. ಇದರಲ್ಲಿ ನೀವೇನು ಮಾಡಬೇಕು, ನೀವು ಸಿವಿಲ್ ಡಿಪಾರ್ಟ್ಮೆಂಟ್ ಇದ್ದರೆ ನಿಮ್ಮದು ಡಿಪಾರ್ಟ್ಮೆಂಟ್ ಪೇಜ್ನ ಓಪನ್ ಮಾಡ್ಬೋದು. ಸಿವಿಲ್ ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್, ಎಲೆಕ್ಟ್ರಿಕಲ್ ಇದ್ದರೆ ಆ ಪೇಪರ್ನ ಓಪನ್ ಮಾಡೋದು, EC ಅವ್ರದ್ದು, ಇದು EEE ಅವ್ರದ್ದು. ಸೊ ನಾನೇನು ಮಾಡ್ತಿದ್ದೀನಿ, ಇಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್, ಫಾರ್ ಎಕ್ಸಾಂಪಲ್ ನಾನೇನು ಮಾಡೋಣ, ರ್ಯಾಮ್ಡಮ್ ಆಗಿ ಇದನ್ನು ತೊಗೊಳ್ತಾ ಇದ್ದೀನಿ, ಜೂನಿಯರ್ ಇಂಜಿನಿಯರ್ EC ಅವ್ರದ್ದು, ಜೂನಿಯರ್ ಇಂಜಿನಿಯರ್ EC. ಸೊ ನೋಡಿ ಈ ಥರ ಡಾಕ್ಯುಮೆಂಟ್ ಡೌನ್ಲೋಡ್ ಆಗುತ್ತೆ. ನೀವು ಆ ಡಾಕ್ಯುಮೆಂಟಲ್ಲಿಂದ ಈ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಹೆಸರನ್ನ ಚೆಕ್ ಮಾಡಿ. ಹೆಸರನ್ನ ಚೆಕ್ ಮಾಡಿದಾಗ ಆ ಹೆಸರು ಪಕ್ಕದಲ್ಲೇ ಅಪ್ಲಿಕೇಶನ್ ನಂಬರ್ ಇರುತ್ತೆ ನೋಡಿ. ಸೊ ಈ ರೀತಿಯಲ್ಲಿ ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ಒಂದು ಅಪ್ಲಿಕೇಶನ್ ನಂಬರು, ನಿಮ್ಮ ಹೆಸರು, ಆ ಅಪ್ಲಿಕೇಶನ್ ನಂಬರ್ ಜೊತೆಗೆ ಅಪ್ಲಿಕೇಶನ್ ನೇಮು ಇರುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಎಂಟ್ರಿ ಮಾಡಿ ನಿಮ್ಮ ಹಾಲ್ ಟಿಕೆಟ್ಸ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇದು ಎಲ್ಲಿಂದ ಸಿಗಬೇಕಿರುತ್ತೆ, ಇಲ್ಲಿ ನೋಡಿ, ಫೈನಲ್ ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ ಇದೆಲ್ಲ, KPCL 2023 ಪ್ರಾವಿಷನಲ್ ಸ್ಕೋರ್. ಆ ರಿಕ್ರೂಟ್ಮೆಂಟ್ ಪೇಜಲ್ಲಿ ಓಪನ್ ಮಾಡಿಕೊಂಡು KPCLನ ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ. ಸ್ಕ್ರೋಲ್ ಡೌನ್ ಮಾಡಿಕೊಂಡು ಕ್ಲೀನಾಗಿ ಕೆಳಗಡೆವ್ರಿಗೆ ಬನ್ನಿ, ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇವೆಲ್ಲವೂ ಓಪನ್ ಆಗುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದರ ಒಂದು PDF ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದಮೇಲೆ ಅದರಲ್ಲಿಂದ ನೀವು ಹೆಸರನ್ನ, ನಿಮ್ಮ ಅಪ್ಲಿಕೇಶನ್ ನಂಬರ್ನ ಕಲೆಕ್ಟ್ ಮಾಡಿಕೊಂಡು ಎಂಟ್ರಿ ಮಾಡಿ ನಿಮ್ಮ ಹಾಲ್ ಟಿಕೆಟ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲ್ಗಡೆ ಇನ್ನೂ ಡೌಟ್ಸ್ ಏನಿದೆ ಅಂತಂದರೆ, ಕೆಲವ್ರದ್ದು ಫೋಟೋ ಮಿಸ್ ಮ್ಯಾಚ್ ಆಗಿದೆ, ಕೆಲವ್ರದ್ದು ಫೋಟೋಸು ಬೇರೆ ಫೋಟೋಸ್ ಬಂದುಬಿಟ್ಟಿದ್ದಾವೆ. ಸೊ ಇಲ್ಲಿ ನೋಡಿ, ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ ಹೇಗೆ ಮಾಡಬೇಕಂತೇಳಿ. ಸೊ ಕೆಲವ್ರಿಗೆ ಏನಾಗಿದೆ ಅಂದರೆ ಫೋಟೋಸು ಮಿಸ್ ಮ್ಯಾಚ್ ಆಗ್ತಾ ಬಂದಿದ್ದಾವೆ.
ಸೊ ಇವೆಲ್ಲ ಇಶ್ಯೂಸ್ ಏನಾಗಿದ್ದಾವಲ್ಲ, ನೀವು KEA ಹೆಲ್ಪ್ಲೈನ್ ನಂಬರ್ ಕಾಲ್ ಮಾಡಿ. KEA ಹೆಲ್ಪ್ಲೈನ್ ನಂಬರ್ ಕಾಲ್ ಮಾಡಿ, ಅವ್ರು ಸೊಲ್ಯೂಷನ್ ನಿಮ್ಗೆ ಹೇಳ್ತಾರೆ. ಸೊ ಅವರು ಹೇಳುವಂಥ ಸೊಲ್ಯೂಷನ್ ಇದೇ ಆಗಿರುತ್ತೆ. ಇನ್ ಕೇಸ್ ನಿಮ್ಮದು ಫೋಟೋ ಮಿಸ್ಮ್ಯಾಚ್ ಆಗಿತ್ತು, ಫೋಟೋ ಅಪ್ಲೋಡ್ ಆಗಿದ ನಂತರನೂ ಬರ್ತಾ ಇಲ್ಲ, ಅಥವಾ ಇನ್ನೊಂದು ನೋಡಿ ಅಲ್ಲಿ ಡೇಟ್ ಸೋಮವಾರ ಬಂದಿರುತ್ತೆ, ಕೆಲವರಿಗೆ ಭಾನುವಾರ ಬರೋ ಬದಲು ಸೋಮವಾರ ಬಂದಿರುತ್ತೆ. ಸೊ ಈ ರೀತಿಯಲ್ಲೆಲ್ಲ ಮಿಸ್ಟೇಕ್ಸ್ ಏನಾದ್ರು ಆ ಥರ ಆಗಿದ್ದರೆ KEA ಹೆಲ್ಪ್ಲೈನ್ ನಂಬರ್ ಕಾಲ್ ಮಾಡಿ. ಸೊ ಫೋಟೋ ಮಿಸ್ಮ್ಯಾಚ್ ಆಗಿತ್ತು ಅಂತಂದರೆ ನೀವು ಎಕ್ಸಾಮ್ ಸೆಂಟರ್ಗೆ 2 ಫೋಟೋಸ್ನ ಕ್ಯಾರಿ ಮಾಡಿ, ಅಲ್ಲಿ ಅವರು ಪೇಸ್ಟ್ ಮಾಡ್ತಾರೆ. ಅವರು ಪೇಸ್ಟ್ ಮಾಡಿಬಿಟ್ಟು ಅದ್ರ ಮೇಲೆ ಸೀಲ್ ಏನಾರು ಹಾಕ್ಕೊಡ್ತಾರೆ ಅನಿಸುತ್ತೆ. ಸೊ ಏನೇ ಆಗಲಿ KEA ಹೆಲ್ಪ್ಲೈನ್ ನಂಬರ್ ಕಾಲ್ ಮಾಡಿ ಬೆಟರ್. ಸೊ ನಿಮ್ಗೆ ಏನೇ ಪ್ರಾಬ್ಲಮ್ ಆಗಿದ್ರು, ಅಪ್ಲಿಕೇಶನ್ ಜೊತೆಗೆ ಏನೇ ಪ್ರಾಬ್ಲಮ್ ಆಗಿದ್ರು KEA ಹೆಲ್ಪ್ಲೈನ್ ನಂಬರ್ ಕಾಲ್ ಮಾಡಿ, ಅವರು ನಿಮಗೆ ಏನು ಮಾಡಬೇಕನ್ನೋ ಪ್ರೊಸೀಜರ್ನ ಹೇಳ್ತಾರೆ. ಅದ್ರ ಪ್ರಕಾರ ನೀವು ಮಾಡ್ಕೊಳ್ತಾ ಹೋಗಿ. ಓನ್ ಡಿಸಿಷನ್ ಯಾವುದೇ ಕಾರಣಕ್ಕೂ ತೊಗೊಳಕ್ಕೆ ಹೋಗಬೇಡಿ. ಅದಾಗಿ ನಂತರ ಕೆಲವ್ರದ್ದು ಹಾಲ್ ಟಿಕೆಟ್ಸ್ ಡೌನ್ಲೋಡ್ ಆಗ್ತಿಲ್ಲ ಅಂದರೆ ಅರ್ಥ ನೀವು ಆಧಾರ್ ಅಥೆಂಟಿಕೇಷನ್ ಮಾಡಿರಲ್ಲ. ಆಧಾರ್ ಅಥೆಂಟಿಕೇಷನ್ ಮಾಡಿಲ್ಲ ಅಂದರೆ ಹಾಲ್ ಟಿಕೆಟು ಡೌನ್ಲೋಡ್ ಆಗಲ್ಲ, ಅದಂತೂ ಗ್ಯಾರಂಟಿ. 2024 ನಾನು ಅಟೆಂಡ್ ಮಾಡಿದ್ದೀನಿ ಸರ್, ಆಧಾರ್ ಅಥೆಂಟಿಕೇಷನ್ ಮಾಡಿಲ್ಲ ಅಂದರೆ ನಿಮ್ಮದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗಲ್ಲ. ಇದು ಮತ್ತೆ ಹೇಳ್ತಾನೆ, ನೆನಪಿಟ್ಕೊಳ್ಳಿ. ಆಧಾರ್ ಅಥೆಂಟಿಕೇಷನ್ ಮಾಡಿರಬೇಕು, 2024 ಅಟೆಂಡ್ ಮಾಡಿರಬೇಕು, 100% ನಿಮ್ಮದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಸೊ ಇದ್ರ ಮೇಲ್ಗಡೆ ಇದು ಬಿಟ್ಟು ನಾನು ಈಗ ಈ ವಿಡಿಯೋದಲ್ಲಿ ಏನು ಕವರಪ್ ಮಾಡಿದ್ದೀನಿ, ಇದು ಬಿಟ್ಟು ಇನ್ನೂ ಏನಾದರೂ ಬೇರೆ ಪಾಯಿಂಟ್ಸ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಆ ಕಮೆಂಟಿಗೆ ನಾನು ನೋಡ್ಕೊಂಡು ರಿಪ್ಲೈ ಮಾಡ್ತೀನಿ. ಇನ್ ಕೇಸ್ ಅದು ಏನಾದರೂ ವೀಡಿಯೋದಲ್ಲಿ ಹೇಳೋವಂಥದ್ದಿತ್ತು ಅಂದರೆ ವೀಡಿಯೋ ಮಾಡಿಬಿಟ್ಟು ಆ ಒಂದು ಪಾಯಿಂಟ್ನ ನಿಮಗೆ ಡೆಲಿವರಿ ಮಾಡ್ತೀನಿ. ಸೊ ಯಾರ್ದೆಲ್ಲ ಡೌಟ್ಸ್ ಇದೆ, ಏನೆಲ್ಲ ಕನ್ಫ್ಯೂಷನ್ಸ್ ಇದೆ, ಯಾವುದೇ ಕಾರಣಕ್ಕೂ ಮರೆಯದೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಸೊ ಆ ಕಮೆಂಟ್ನ ನೋಡಿಕೊಂಡು ನಿಮಗೆ ನಿಮ್ಮ ಡೀಟೇಲ್ಸ್ನ ತಪ್ಪಿಸ್ಕೊಡ್ತೀನಿ. ಸೊ ಇನ್ ಕೇಸ್ ಏನಾದರೂ ನಿಮಗೆ ಹಾಲ್ ಟಿಕೆಟ್ ಪ್ರಯತ್ನ ಮಾಡಿದ್ದೀನಿ, ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಆಗ್ತಾನೇ ಇಲ್ಲ ಅಂತ ಇದ್ದಾಗ ನೀವು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮಾಡ್ಬೋದು. ಸೊ ವಾಟ್ಸಪ್ ನಂಬರ್ ಬಂದು, ಸೊ ಇನ್ ಕೇಸ್ ನಿಮ್ದೇನಾದರೂ ಹಾಲ್ ಟಿಕೆಟ್ಸ್ ಡೌನ್ಲೋಡ್ ಆಗ್ತಾ ಇಲ್ಲ ಸರ್, ಪ್ರಯತ್ನ ಮಾಡಿದೆ ಆದರೂ ಡೌನ್ಲೋಡ್ ಆಗ್ತಿಲ್ಲ ಅಂತ ಅಂದಾಗ ಮಾತ್ರ, ಎಲ್ಲರದ್ದು ನಾನು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಆಗದೇ ಇರ್ಬೋದು, ಯಾಕಂದರೆ ನನ್ನ ಕೆಲಸ ಇರುತ್ತೆ. ಸೊ ಪ್ರಯತ್ನ ಮಾಡಿ ಸಿಗಲಿಲ್ಲ ಅನ್ನೋ ಸಂದರ್ಭದಲ್ಲಿ ಈ ಒಂದು ನಂಬರ್ಗೆ ನೀವು ನಿಮ್ಮ ಡೀಟೇಲ್ಸ್ನ ಫಾರ್ವರ್ಡ್ ಮಾಡಿ. 8861405848 8861405848 ಈ ನಂಬರ್ಗೆ ಟೆಕ್ಸ್ಟ್ ಮಾಡಿ. ಏನೇನು ಟೆಕ್ಸ್ಟ್ ಮಾಡಬೇಕು, ನಿಮ್ಮ ಹೆಸರನ್ನ ಟೈಪ್ ಮಾಡಿ, ನಿಮ್ಮ ಅಪ್ಲಿಕೇಶನ್ ನಂಬರ್ನ ಸೆಂಡ್ ಮಾಡಿ, ಡೌನ್ಲೋಡ್ ಮಾಡ್ಕೊಳ್ಳೋಕೆ ನನ್ನ ಕಡೆಯಿಂದ ನಾನು ಪ್ರಯತ್ನ ಮಾಡಿಕೊಡ್ತೇನೆ. ಸೊ ಇಲ್ಲಿಗೆ ನಿಮ್ಮ ಮಾಹಿತಿ ಏನೇನು ಕೊಡಬೇಕಾಯಿತು ನಾನೆಲ್ಲ ಕೊಟ್ಟಿದ್ದೇನೆ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಇನ್ನೂ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಆ ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಸೊ ಇಷ್ಟೇ ಹೇಳ್ತಾ ಈ ವಿಡಿಯೋನ ಏನು ಮಾಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮರೆಯದೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಸೊ KPCLನ ಯಾವುದೇ ಅಪ್ಡೇಟ್ ಇರಲಿ ನನ್ನ ಚಾನಲ್ನ ನಾನು ನಿಮಗೆ ಅಪ್ಡೇಟ್ ಮಾಡ್ತೇನೆ. ಸೊ ಇಷ್ಟೇ ಹೇಳ್ತಾ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಚೆನ್ನಾಗಿ ಪ್ರಿಪೇರ್ ಮಾಡಿ, ಚೆನ್ನಾಗಿ ಅಟೆಂಡ್ ಮಾಡಿ, ಎಲ್ಲರಿಗೂ ಆದಷ್ಟು ಬೇಗನೆ ಜಾಬ್ಗಳನ್ನ ಪಡೆದುಕೊಂಡು ಸೆಟ್ಲ್ ಆಗಿ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಏನು ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.